Hello, my dear friends and my dear students. Welcome to our YouTube channel Civil with Sudhir and myself Sudhir Jirobe. So, today's class we are discussing the next class on the strength of material subject. And in today's class we are discussing the problems on stress strain, bars of varying cross section, and composite section, and temperature stresses and strains. So these are the very important problems that may have already asked in different exams, either it may be KPSC or any exams or upcoming KPTCL exams also. Right? So let's discuss. If you are not subscribed our YouTube channel, make sure that you already subscribe and join our Telegram channel. Link is in the description box. Right. First question. So first problems on the stress strain problems. Right. First one. A steel rod 20 diameter. Let me write the given data simultaneously so that we can solve the problem very fast. Okay. So 20 diameter, D is a 20 ಕೊಟ್ಟಿದ್ದಾರೆ. So D is 20 subjected to a tensile load. Right? Subjected to a tensile load, that is a P equals to 40 kilonewton tension. The extension of the rod was found to be 0.5 in 400 meter length. ಆಯ್ತಾ, ಎಕ್ಸ್ಟೆನ್ಷನ್ ಅಂತ ಕೊಟ್ಟಿದ್ದಾರೆ. ಅದನ್ನ ಎಕ್ಸ್ಟೆನ್ಷನ್ ಅಂದ್ರೆ ಏನು ಅನ್ಬೋದು, ನಾವು ಅದನ್ನ ಚೇಂಜ್ ಇನ್ ಲೆಂತ್ ಅಂತ ಅನ್ಬೋದು. ಸೊ ಚೇಂಜ್ ಇನ್ ಲೆಂತ್ ಎಷ್ಟಿದೆ, 0.5 ಇದೆ. ನೆಕ್ಸ್ಟ್ ಇನ್ನೇನು ಲೆಂತ್ ಏನಿದೆ ಅಂದ್ರೆ 400 mm. ಸೊ ದಿಸ್ ಇಸ್ ಅ ಗಿವನ್ ಡಾಟಾ. ನಾವು ವಾಟ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ಫಸ್ಟ್ ಸ್ಟ್ರೆಸ್. So what is the stress? Stress is very simple. Load by area. So ಅದಕ್ಕಿಂತ ಮುಂಚೆ ನಾವು ಏನು ಮಾಡೋಣ ಅಂದ್ರೆ ಏರಿಯಾನ ಕ್ಯಾಲ್ಕುಲೇಟ್ ಮಾಡೋಣ. ಏರಿಯಾ ಈಕ್ವಲ್ಸ್ ಟು ಪೈ ಡಿ ಸ್ಕ್ವೇರ್ ಬೈ 4. ಯಾಕೆಂದ್ರೆ ಸರ್ಕ್ಯುಲರ್ ಸೆಕ್ಷನ್ ಕೊಟ್ಟಿದ್ದಾರೆ. ಸೊ ಪೈ ಇಂಟು ಡಿ, ಡಿ ಇಸ್ 20 ಹೋಲ್ ಸ್ಕ್ವೇರ್ ಬೈ 4 ಈಕ್ವಲ್ಸ್ ಟು ಹೌ ಮಚ್? ದಿಸ್ ಈಸ್ 314.2 mm ಸ್ಕ್ವೇರ್. ಆಯ್ತಾ? So ಇವಾಗ ಫಸ್ಟ್ ಒನ್ ಸ್ಟ್ರೆಸ್. So what do you mean by stress? Stress is load by the cross sectional area. So what is the load? Load is given 40 kilonewton. So 40 ನ ನ್ಯೂಟನ್ ಪರ್ ಕಿಲೋನ್ಯೂಟನ್ ಇದೆ, ನ್ಯೂಟನ್ ಕನ್ವರ್ಟ್ ಮಾಡ್ಕೋಬೇಕು. ಸೊ 40 into 10⁻³ ಡಿವೈಡೆಡ್ ಬೈ ಏರಿಯಾ ಇವಾಗ ಕ್ಯಾಲ್ಕುಲೇಟ್ ಮಾಡಿದೀವಿ 314.2. ಸೊ ಇದು ನ್ಯೂಟನ್ ಅಲ್ಲಿ ಆಯ್ತು, ಆಯ್ತಾ, ಇದು mm ಸ್ಕ್ವೇರ್ ಅಲ್ಲಿ ಆಯ್ತು. ಸೊ ಆನ್ಸರ್ ಏನ್ ಬರುತ್ತೆ, ಅದು ನ್ಯೂಟನ್ ಪರ್ mm ಸ್ಕ್ವೇರ್ ಅಲ್ಲಿ ಬರುತ್ತೆ. ಸೊ 127.30 ನ್ಯೂಟನ್ ಪರ್ mm ಸ್ಕ್ವೇರ್. ಸೊ ಎಕ್ಸಾಮ್ ಎಷ್ಟು ಸಿಂಪಲ್ ಬರುತ್ತಾ ಅಂತ ಕೇಳ್ಬೋದು, ಕೇಳದೆ ಇರ್ಬೋದು, ಬಟ್ ನಿಮಗೆ ಗೊತ್ತಿರಲಿ ಅಂತ ಒಂದೆರಡು ಪ್ರಾಬ್ಲಮ್ ಸಿಂಪಲ್ ಹಾಕಿದೀನಿ, ಒಂದೆರಡು ಪ್ರಾಬ್ಲಮ್ ಸ್ವಲ್ಪ ಟಫ್ ಮಾಡಿದೆ. ನೆಕ್ಸ್ಟ್ ಸ್ಟ್ರೇನ್. ಸ್ಟ್ರೇನ್ ಅಂದ್ರೆ ಏನು? ಸ್ಟ್ರೇನ್ ಇಸ್ ನಥಿಂಗ್ ಬಟ್ ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್. ಸೊ ಚೇಂಜ್ ಇನ್ ಲೆಂತ್ ಎಷ್ಟಿದೆ, 0.5 mm ಕೊಟ್ಟಿದ್ದಾರೆ. ಒರಿಜಿನಲ್ ಲೆಂತ್ ಎಷ್ಟಿದೆ, 400 mm ಇದೆ. ರೈಟ್? ಸೊ ಎಷ್ಟಾಗುತ್ತೆ, 0.00125 ನೋಡಿ. ಇದಕ್ಕೆ ಯಾವುದೇ ಯೂನಿಟ್ ಇರೋದಿಲ್ಲ, ಯಾಕೆಂದ್ರೆ ಇಲ್ಲಿ mm and mm ಇದೆ. ಬೋತ್ ಗೆಟ್ ಕ್ಯಾನ್ಸಲ್ಡ್. ಓಕೆ, ಯಾವತ್ತೂ ಯೂನಿಟ್ ಇರೋದಿಲ್ಲ ಸ್ಟ್ರೇನ್ಗೆ. ಥರ್ಡ್ ಒನ್ ಏನಿದೆ, ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ. ಸೊ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ, ಸೊ ಇದನ್ನ ಯಾವ ತರ ಫೈಂಡ್ ಔಟ್ ಮಾಡ್ತೀವಿ, F by E ಅಂದ್ರೆ ನಾವು ಏನು ಸ್ಟ್ರೆಸ್ ಫೈಂಡ್ ಔಟ್ ಮಾಡಿದೀವಲ್ಲ, ಆ ಸ್ಟ್ರೆಸ್ ಡಿವೈಡ್ ಬೈ ಸ್ಟ್ರೇನ್ ಮಾಡಬೇಕು. ಸೊ ಇದು ಯಾವ್ದಕ್ಕೆ ಫಾಲೋ ಮಾಡುತ್ತೆ, ಹುಕ್ಸ್ ಲಾ ನ ಫಾಲೋ ಮಾಡ್ತಾ ಇದೆ. ಹುಕ್ಸ್ ಲಾ ಏನಿದೆ, ವಾಟ್ ಈಸ್ ಹುಕ್ಸ್ ಲಾ? ವಿದಿನ್ ಎಲಾಸ್ಟಿಕ್ ಲಿಮಿಟ್ ಸ್ಟ್ರೆಸ್ ಇಸ್ ಪ್ರಪೋರ್ಷನಲ್ ಟು ಸ್ಟ್ರೇನ್ ಅಂತ ಇದೆ. ರೈಟ್? ಸೊ ಅವಾಗ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಫಾರ್ಮುಲಾ ಏನಾಗುತ್ತೆ, ಸ್ಟ್ರೆಸ್ ಬೈ ಸ್ಟ್ರೇನ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಇದೆ. ಸೊ ಎರಡನ್ನು ಡಿವೈಡ್ ಮಾಡಿದಾಗ ಏನಾಗುತ್ತೆ, ಸ್ಟ್ರೆಸ್ ಬೈ ಸ್ಟ್ರೇನ್. ಸೊ ಸ್ಟ್ರೆಸ್ ಎಷ್ಟಿದೆ, 127.30 ಡಿವೈಡೆಡ್ ಬೈ ಎಷ್ಟಿದೆ, ಸ್ಟ್ರೇನು 0.00125. ಸೊ ಎಷ್ಟಾಗುತ್ತೆ ಈ ವ್ಯಾಲ್ಯೂ? ಈ ವ್ಯಾಲ್ಯೂ ಬಂದ್ಬಿಟ್ಟು 101840 ರೈಟ್, ನ್ಯೂಟನ್ mm ಸ್ಕ್ವೇರ್. ಗೊತ್ತಾಯ್ತಾ? 101840 ಸರಿನಾ? ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ನೋಡಿ, ಸ್ಟ್ರೆಸ್ ಆಯ್ತು, ಸ್ಟ್ರೇನ್ ಆಯ್ತು, ಯಂಗ್ಸ್ ಮಾಡ್ಯುಲಸ್ ಆಯ್ತು, ಸಾರಿ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಆಯ್ತು. ಸರಿನಾ? ಸೊ ಇದು ಬಂದ್ಬಿಟ್ಟು ಸಿಂಪಲ್ ಕ್ವಶನ್ ಇದೆ, ಬಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿ ಸ್ಟ್ರೆಸ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಎ ವುಡನ್ ಟೈ is 60 mm wide, 120 mm deep. Solution. Given data
So what is the given data? 60 mm wide, 120 mm deep, right? 60 mm ಏನಿದೆ 60 mm breadth ಇದೆ. So B ಏನಿದೆ 60 mm ಇದೆ. 120 mm deep depth ಇದೆ 120. 1.5 meter long ಅಂತ ಇದೆ 1.5 meter long. Okay, it is subjected to an axial pull of 30 kilonewton. The stretch of the member is found to be 0.650. ಆಯ್ತಾ? ಸೊ ಇದು ಚೇಂಜ್ ಇನ್ ಲೆಂತ್ ಇರುತ್ತೆ, ರೈಟ್? ಚೇಂಜ್ ಇನ್ ಲೆಂತ್ ಇರುತ್ತೆ. ಚೇಂಜ್ ಇನ್ ಲೆಂತ್ ಎಷ್ಟಾಗಿದೆ? 0.650 mm. ಫೈಂಡ್ ದ ಯಂಗ್ಸ್ ಮಾಡ್ಯುಲಸ್ ಫಾರ್ ದ ಟೈ ಮಟೀರಿಯಲ್ ಅಂತ ಹೇಳ್ತಾ ಇದ್ದಾರೆ. ಟೈ ಮಟೀರಿಯಲ್ಗೆ ಯಂಗ್ಸ್ ಮಾಡ್ಯುಲಸ್ ಕ್ಯಾಲ್ಕುಲೇಟ್ ಮಾಡೋ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ನಾವೇನ್ ಮಾಡ್ಬೇಕು ಹೇಳಿ? ಏರಿಯಾನ ಕ್ಯಾಲ್ಕುಲೇಟ್ ಮಾಡೋಣ. ಏರಿಯಾ ಏನಿದೆ? ಬಿ ಇಂಟು ಡಿ ಇದೆ. ಸೊ ಬಿ ಇಂಟು ಡಿ ಮಾಡಿದಾಗ ಏನಾಗುತ್ತೆ? ಬಿ ಇಂಟು ಡಿ ಏನಾಗುತ್ತೆ? 60 into 120. 60 into 120 ಎಷ್ಟಾಗಿದೆ? 60 into 120 7200 mm ಸ್ಕ್ವೇರ್ ಆಗುತ್ತೆ, ರೈಟ್? ಈಗ ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡೋದಿದೆ ಎಲಾಂಗೇಷನ್. ಸೊ ಎಲಾಂಗೇಷನ್ ಫಾರ್ಮುಲಾ ಏನಿದೆ? ಎಲಾಂಗೇಷನ್ ಫಾರ್ಮುಲಾ ಏನಿದೆ ಹೇಳಿ? ಎಲಾಂಗೇಷನ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಲೆಂತ್. ಸೊ PL by AE. ಸೊ ಇದು ಯಾವ ತರ ಬರುತ್ತೆ ಫಾರ್ಮುಲಾ ನಿಮ್ಗೆ ಗೊತ್ತೇ ಇದೆಯಲ್ಲ, PL by AE. ಸೊ ಇದನ್ನ ನೀವು ನೋಡಬಹುದು, ಹುಕ್ಸ್ ಲಾ ನ ಯೂಸ್ ಮಾಡ್ತೀನಿ ನಾನು. ಸೊ ಐ ಆಮ್ ಜಸ್ಟ್ ಯೂಸಿಂಗ್ ದ ಹುಕ್ಸ್ ಲಾ. ಹುಕ್ಸ್ ಲಾ ಏನಿದೆ? ವಿದಿನ್ ಎಲಾಸ್ಟಿಕ್ ಲಿಮಿಟ್ ಸ್ಟ್ರೆಸ್ ಇಸ್ ಪ್ರಪೋರ್ಷನಲ್ ಟು ಸ್ಟ್ರೇನ್ ಅಂತ ಇದೆ. ಸೊ ಸ್ಟ್ರೆಸ್ ಬೈ ಸ್ಟ್ರೇನ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಅಂತೀವಿ ನಾವು. ಇಲ್ಲಿ ಏನಾಗುತ್ತೆ? ಸ್ಟ್ರೆಸ್ ಬೈ ಸ್ಟ್ರೇನ್ ಅಂತ ನಾವು ಏನಂತೀವಲ್ಲ ಅದು ಕಾನ್ಸ್ಟೆಂಟ್ ಆಗುತ್ತೆ. ಸೊ ಕಾನ್ಸ್ಟೆಂಟ್. ಸೊ ಅದೇ ಇಲ್ಲ ಅಂತ ಹೇಳ್ತಾ ಇರೋದು. PL by AE ಸ್ಟ್ರೆಸ್, ಇದು ಮೇಲ್ಗಡೆ ಯಾವುದು ಸ್ಟ್ರೆಸ್, ಇದು ಸ್ಟ್ರೇನ್. ಓಕೆ, ಸೊ ಇವಾಗ ನೋಡೋಣ. ಸೊ PL by AE. ಬಟ್ ನಮಗ್ ಬೇಕಾಗಿರೋದೇ ನೋಡಿ ಯಂಗ್ಸ್ ಮಾಡ್ಯುಲಸ್ ಕೇಳಿದ್ದಾರೆ. ಸೊ ಈ ನ ಈ ಕಡೆ ತಗೋತೀನಿ, ರೈಟ್? ಆಮೇಲೆ P ಇಂಟು L ಆಗುತ್ತೆ. PL ಡೆಲ್ಟಾ L ಇಂಟು A ಈ ತರ ಆಗುತ್ತೆ. ಸೊ ಪುಟ್ ಮಾಡಿದಾಗ ಇದು 30,000 ಇಂಟು 1500. ಸೊ ಡಿವೈಡೆಡ್ ಬೈ ಚೇಂಜ್ ಇನ್ ಲೆಂತ್ ಎಷ್ಟಿದೆ? ಚೇಂಜ್ ಇನ್ ಲೆಂತ್ 0.65 ಇದೆ. 0.65 ಇಂಟು 7200. ಸೊ ಎಷ್ಟಾಗುತ್ತೆ? ಇದು ಬಂದ್ಬಿಟ್ಟು 961538 ನ್ಯೂಟನ್ ಪರ್ mm ಸ್ಕ್ವೇರ್ is the answer. ಗೊತ್ತಾಯ್ತಾ? ಸೊ ಈ ತರ ಸಿಂಪಲ್ ಪ್ರಾಬ್ಲಮ್ಸ್ ಕೇಳೋದು ನಿಮ್ಗೆ ಎಕ್ಸಾಮ್ ಅಲ್ಲಿ. ಅಷ್ಟೊಂದು ಏನು ಒಂದೇ ನೋಡಿ, ಇಲ್ಲಿ ಏನೇನ್ ಮಾಡಿದ್ರೆ ನೀವು ಬರೀ 2 ಸ್ಟೆಪ್ ಮಾಡಿದೀರಾ. ಏರಿಯಾ ಕ್ಯಾಲ್ಕುಲೇಟ್ ಮಾಡಿದ್ರಿ, ಎಲಾಂಗೇಷನ್ ಕ್ಯಾಲ್ಕುಲೇಟ್ ಮಾಡಿ ಡೈರೆಕ್ಟ್ ಆಗಿ ಯಂಗ್ಸ್ ಮಾಡ್ಯುಲಸ್ ಮಾಡಿದ್ರಿ. ಇಷ್ಟಂತೂ ಈ 2 ಮಾರ್ಕ್ಸ್ ಕ್ವಶನ್ ಗೆ 100% ಇಷ್ಟಂತೂ ಕೇಳ್ತಾರೆ. ಸೊ ಇಷ್ಟಂತೂ ನಿಮಗೆ ಗೊತ್ತೇ ಇರಬೇಕಾಗುತ್ತೆ ಈ ಫಾರ್ಮುಲಾ. ಅದಕ್ಕೆ ನಾನು ಜಸ್ಟ್ ಸಿಂಪಲ್ ವಿತ್ ಸಮ್ ಏನಂತಂದ್ರೆ ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟು ಮಾಡೋದನ್ನ ಪ್ರಾಬ್ಲಮ್ಸ್ ಮಾಡಿಸ್ತಾ ಇರೋದು, ರೈಟ್? ನೆಕ್ಸ್ಟ್, ಎ ಮೆಟಲ್ ಬಾರ್ 50 mm into 50 mm in section, right? Solution, given data. So given data ಏನಿದೆ? So 50 mm into 50 mm section is subjected to an axial compression. Okay, ಏನಿದೆ? 50 ಮತ್ತೆ 50 mm ಸೆಕ್ಷನ್ ಇದೆ ಒಂದು. ಸೊ ಆ ಸೆಕ್ಷನ್ ಏನಾಗ್ತಿದೆ? axial compression ಆಗ್ತಿದೆ. ಒಂದು ನಿಮಿಷ. ಸೊ axial compression load of 500 kilonewton. ಸೊ ಇದಕ್ಕೆ B equals to ಎಷ್ಟಾಗುತ್ತೆ? 50 mm ಆಗುತ್ತೆ. D equals to ಎಷ್ಟಾಗುತ್ತೆ? 50 mm ಆಗುತ್ತೆ. ಅದಾದ್ಮೇಲೆ axial compression load ಅಂದ್ರೆ P ಎಷ್ಟಾಗುತ್ತೆ? 500 kilonewton ಆಗುತ್ತೆ. The contraction of 200 mm gauge length is found to be 0.5. ಗೇಜ್ ಲೆಂತ್ ಅಂತಂದ್ರೆ L ಎಷ್ಟಿದೆ? 200 mm ಇದೆ, ಆಯ್ತಾ? ಗೇಜ್ ಲೆಂತ್ ಈಸ್ ಫೌಂಡ್ ಟು ಬಿ 0.5 mm, ಆಯ್ತಾ? ಗೇಜ್ ಲೆಂತ್ ಅಂತಂದ್ರೆ ಚೇಂಜ್ ಇನ್ ಲೆಂತ್ 0.5 mm, ಗೊತ್ತಾಯ್ತಾ? 0.5 mm ಇದೆ. ಅಂಡ್ ಇನ್ಕ್ರೀಸ್ ಇನ್ ಥಿಕ್ನೆಸ್ ಇಸ್ 0.04 mm. ಸೊ ಇನ್ಕ್ರೀಸ್ ಇನ್ ಥಿಕ್ನೆಸ್ ಅಂದ್ರೆ ಚೇಂಜ್ ಇನ್ ಥಿಕ್ನೆಸ್ 0.04 mm ಇದೆ, ರೈಟ್? ಸೊ ಇಷ್ಟು ಕೊಟ್ಟಿದ್ದಾರೆ. ಈಗ ಏನ್ ಮಾಡೋದಿದೆ? ಫೈಂಡ್ ದ ವ್ಯಾಲ್ಯೂ ಆಫ್ ಯಂಗ್ಸ್ ಮಾಡ್ಯುಲಸ್ ಅಂಡ್ ಪಾಯ್ಸನ್ಸ್ ರೇಷಿಯೋ. ಸರಿ, ಇದು ಪಾಯ್ಸನ್ಸ್ ಬೇಕು, ರೇಷನ್ಸ್ ಆಗಿದೆ. ಪಾಯ್ಸನ್ಸ್ ರೇಷಿಯೋ. ಓಕೆ, ಫೈಂಡ್ ದ ಯಂಗ್ಸ್ ಮಾಡ್ಯುಲಸ್ ಅಂಡ್ ದ ಪಾಯ್ಸನ್ಸ್ ರೇಷಿಯೋ. ಸೊ ಇವೆರಡು ಇದು ಗಿವನ್ ಡಾಟಾ ಇದೆ. ಸೊ ಇದನ್ನ ಯಾವ ತರ ಮಾಡ್ಬೋದು? ಇವಾಗ ಸಿಂಪಲ್ ಹೇಳ್ತೀನಿ ನೋಡಿ. ಸಿಂಪಲ್ ಆಗಿ ಹೇಳೋದೇನಂದ್ರೆ, ಫಸ್ಟ್ ನೀವು ಏನ್ ಮಾಡ್ಬೇಕು? ಕ್ಯಾಲ್ಕುಲೇಟ್
ಫಸ್ಟ್ ಏರಿಯಾ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆ ಏರಿಯಾ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀರಾ, ಇಲ್ಲಿ ಏರಿಯಾ ಯಾವ ತರ ಮಾಡ್ತೀರಾ, ಮೆಟಲ್ ಬಾರ್ 50-50 mm ಇನ್ ಸೆಕ್ಷನ್ ಆಯ್ತಾ, ಸಬ್ಜೆಕ್ಟೆಡ್ ಟು ಎನ್ ಎಕ್ಸೆಲ್ ಕಂಪ್ರೆಷನ್ ಲೋಡ್ ಅಂತ ಕೊಟ್ಟಿದ್ದಾರೆ. ಸೊ ಏರಿಯಾ ಯಾವ್ದಾಗುತ್ತೆ, ಬಿ ಇಂಟು ಆಯ್ತಾ, ಸಾರಿ ಇದು ಡಿ ಬರೋದಿಲ್ಲ, ಮೈ ಮಿಸ್ಟೇಕ್. ಸೊ ಇದು ಬಿ ಅಷ್ಟೇ ಇದೆ. ಸೊ ಬಿ 50 mm ಇದೆ. ಸೊ ಆಮೇಲೆ ಟಿ ಎಷ್ಟಿದೆ, ಇದು ಥಿಕ್ನೆಸ್ ಬರುತ್ತೆ ಆಯ್ತಾ, 50 mm ಆಗುತ್ತೆ ಥಿಕ್ನೆಸ್ ಇದೆ ಆಯ್ತಾ. ಸೊ ಟಿ 50 mm ಬರುತ್ತೆ. ಸೊ ಇವಾಗ ಏರಿಯಾ ಯಾವ ತರ ಮಾಡ್ತೀರಾ, ಬಿ ಇಂಟು ಟಿ, ರೈಟ್, ಬಿ ಇಂಟು ಟಿ ಈಕ್ವಲ್ಸ್ 50 ಇಂಟು 50 ಎಷ್ಟಾಯ್ತದು, 2500 mm ಸ್ಕ್ವೇರ್ ಆಯ್ತಾ. ಇದು ಏರಿಯಾ ಆಯ್ತು. ಸೊ ಸ್ಟ್ರೆಸ್ ಯಾವ ತರ ಫೈಂಡ್ ಔಟ್ ಮಾಡಬೇಕು, ಸ್ಟ್ರೆಸ್ ಈಕ್ವಲ್ಸ್ ಟು ಲೋಡ್ ಬೈ ಏರಿಯಾ. ಸೊ ಲೋಡ್ ಏನಾಗುತ್ತೆ, ಲೋಡ್ ಏನಿದೆ 500 ಇಲ್ಲಿದೆ ನೋಡಿ, 500 ಇಂಟು 10⁻³ ಯಾಕೆಂದ್ರೆ ಕಿಲೋ ನ್ಯೂಟನ್ ಇಂದ ನ್ಯೂಟನ್ಗೆ ಕನ್ವರ್ಟ್ ಮಾಡಿದೀನಿ. ಸೊ 2500. ಸೊ ಇದು ಮಾಡಿದಾಗ 200 ನ್ಯೂಟನ್ ಪರ್ mm ಸ್ಕ್ವೇರ್ ಸರಿನಾ. ಸೊ ಸ್ಟ್ರೆಸ್ ಕ್ಯಾಲ್ಕುಲೇಟ್ ಮಾಡಿದ್ರಿ, ಅದಾದ್ಮೇಲೆ ಏನ್ ಮಾಡ್ಬೇಕಾಗುತ್ತೆ, ಸ್ಟ್ರೇನ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸ್ಟ್ರೇನ್ ಈಕ್ವಲ್ಸ್ ಟು ಏನಿದೆ, ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್. ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್. ಸೊ ಏನಾಗುತ್ತೆ, ಚೇಂಜ್ ಇನ್ ಲೆಂತ್ 0.5 ಇದೆ ಡಿವೈಡೆಡ್ ಬೈ 200. ಸೊ ಎಷ್ಟಾಯ್ತು, ಇದು 0.0025. ಇದು ಸ್ಟ್ರೇನ್ ಆಯ್ತು ಇವಾಗ. ಸೊ ಇಲಾಸ್ಟಿಕ್ ಮಾಡ್ಯುಲಸ್ ಆರ್ ಇ ಅಂತ ಅಂತೀವಲ್ಲ, ಇಲಾಸ್ಟಿಕ್ ಮಾಡ್ಯುಲಸ್ ಆರ್ ಇ ಈಕ್ವಲ್ಸ್ ಟು ಏನಿದೆ, ಇದು ಎಫ್ ಬೈ ಇ. ಸ್ಟ್ರೆಸ್ ಬೈ ಸ್ಟ್ರೇನ್ ಮಾಡಿದ್ರೆ ನಮಗೆ ಇಲಾಸ್ಟಿಕ್ ಮಾಡ್ಯುಲಸ್ ಸಿಗುತ್ತೆ, ಕರೆಕ್ಟಾ. ಸೊ 200 ಡಿವೈಡೆಡ್ ಬೈ 0.0025 ಈಕ್ವಲ್ಸ್ ಎಷ್ಟಾಗುತ್ತೆ ಹೇಳಿ, 80,000 ಆಗುತ್ತೆ ಇದು. ಎಸ್, 80,000 ನ್ಯೂಟನ್ ಪರ್ mm ಸ್ಕ್ವೇರ್ ಇಸ್ ದ ಆನ್ಸರ್. ಗೊತ್ತಾಯ್ತಾ. ಬಟ್ ಇಲ್ಲಿ ಇನ್ನೊಂದಿದೆ, ಇನ್ನೊಂದು ಕ್ಯಾಲ್ಕುಲೇಟ್ ಮಾಡೋದು ಏನಿದೆ, ಆ ಪಾಯ್ಸನ್ಸ್ ರೇಷಿಯೋ ಕೊಟ್ಟಿದ್ದಾರೆ. ಒಂದ್ ನಿಮಿಷ ಇಲ್ಲೇ ಮಾಡ್ಲಾ, ಇಲ್ಲಿ ಮಾಡ್ತೀನಿ ನೋಡಿ. ಸೊ ಪಾಯ್ಸನ್ಸ್ ರೇಷಿಯೋ ಸೊ ಪಾಯ್ಸನ್ಸ್ ರೇಷಿಯೋ ಫಾರ್ಮುಲಾ ಏನಿದೆ, ಲ್ಯಾಟರಲ್ ಸ್ಟ್ರೇನ್ ಬೈ ಲಾಂಜಿಟ್ಯೂಡನಲ್ ಸ್ಟ್ರೇನ್ ಅಂತ ಫಾರ್ಮುಲಾ ಇದೆ. ಸೊ ಇವಾಗ ಲ್ಯಾಟರಲ್ ಸ್ಟ್ರೇನ್ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಲ್ಯಾಟರಲ್ ಸ್ಟ್ರೇನ್, ಸೊ ಲ್ಯಾಟರಲ್ ಸ್ಟ್ರೇನ್ ಈಕ್ವಲ್ಸ್ ಟು ಏನಿದೆ, ಲ್ಯಾಟರಲ್ ಸ್ಟ್ರೇನ್ ಅಂತಂದ್ರೆ ಚೇಂಜ್ ಇನ್ ಥಿಕ್ನೆಸ್ ಬೈ ಒರಿಜಿನಲ್ ಥಿಕ್ನೆಸ್ ಆರ್ ಥಿಕ್ನೆಸ್. ಸೊ ಏನಾಗುತ್ತೆ, ಅದು 0.04 ಡಿವೈಡೆಡ್ ಬೈ ಟಿ ಆಗುತ್ತೆ. ಸೊ ಟಿ ಏನಿದೆ 50 ಇದೆ, 50 ಇದು 50. ಸೊ ಎಷ್ಟಾಗುತ್ತೆ, ಇದು 0.008 ಸಾರಿ 0.0008. ಈಗ ನೆಕ್ಸ್ಟ್ ಪಾಯ್ಸನ್ಸ್ ರೇಷಿಯೋ ಈಕ್ವಲ್ಸ್ ಏನಿದೆ, ಅದು ಲ್ಯಾಟರಲ್ ಸ್ಟ್ರೇನ್ ಡಿವೈಡೆಡ್ ಬೈ ಲಾಂಜಿಟ್ಯೂಡನಲ್ ಸ್ಟ್ರೇನ್. ಸೊ ಇದನ್ನ ಡಿವೈಡ್ ಮಾಡಿದಾಗ ಏನ್ ಬರುತ್ತೆ, 0.0008 ಡಿವೈಡೆಡ್ ಬೈ ಲಾಂಜಿಟ್ಯೂಡನಲ್ ಸ್ಟ್ರೇನ್ ಇದೆ 0.0025. ಸೊ ಎಷ್ಟಾಯ್ತು, ಇದು ಬಂದ್ಬಿಟ್ಟು 0.32 ಇಸ್ ದ ಪಾಯ್ಸನ್ಸ್ ರೇಷಿಯೋ ಆಫ್ ಎ ಗಿವನ್ ಪ್ರಾಬ್ಲಮ್. ಗೊತ್ತಾಯ್ತಾ. ಸೊ ಈ ತರ ನೀವು ಫೈಂಡ್ ಔಟ್ ಮಾಡಬಹುದು. ಎಕ್ಸಾಮ್ ಅಲ್ಲಿ ಇಷ್ಟೊಂದು ದೊಡ್ಡದು ಕೊಡ್ತಾರ, ಕೊಡೋಕ್ಕೂ ಆಗುತ್ತೆ, ಕೊಡದೇನೆ ಇರಬಹುದು, ಇಲ್ಲ ಡೈರೆಕ್ಟ್ ಆಗಿ ಪಾಯ್ಸನ್ಸ್ ರೇಷಿಯೋ ಸ್ಟ್ರೆಸ್ ಸ್ಟ್ರೇನ್ ಕೊಟ್ಟು ಕ್ಯಾಲ್ಕುಲೇಟ್ ಮಾಡಂತ ಹೇಳ್ಬೋದು. ನಿಮಗೆ ಫಾರ್ಮುಲಾ ಗೊತ್ತಿದ್ರೆ ನೀವು ಆರಾಮಾಗಿ ಮಾಡಬಹುದು, ರೈಟ್. ನೆಕ್ಸ್ಟ್ ಕ್ವಶನ್, ಎ ಮೈಲ್ಡ್ ಸ್ಟೀಲ್ ಬಾರ್ ವಾಸ್ ಟೆಸ್ಟೆಡ್ ಫಾರ್ ಇಟ್ಸ್ ಟೆನ್ಸೈಲ್ ಸ್ಟ್ರೆಂತ್. ನೋಡಿ, ಟೆನ್ಸೈಲ್ ಸ್ಟ್ರೆಂತ್ ಟೆಸ್ಟ್ ನಾನು ಹೇಳ್ಕೊಟ್ಟಿದ್ದೀನಿ, UTM ಮಷೀನ್ ಅಲ್ಲಿ ಮಾಡ್ತಾರೆ ಟೆನ್ಸೈಲ್ ಸ್ಟ್ರೆಂತ್ ಬೈ ಎ ಸ್ಪೆಸಿಮನ್ ಆಫ್ 12 mm ಡಯಾಮೀಟರ್. ಸೊ ನಾವೇನ್ ಮಾಡೋಣ, ಫಸ್ಟ್ ಡೈರೆಕ್ಟ್ ಆಗಿ ಸೊಲ್ಯೂಷನ್ ಬರೆಯೋಣ ಇಲ್ಲಿ, ರೈಟ್. ಸೊ ಸೊಲ್ಯೂಷನ್ ನ ಬರೆಯೋಣ. 12 mm ಡಯಾಮೀಟರ್ ಇದೆ, ಡಿ ಏನಿದೆ 12 mm ಇದೆ, ವಿತ್ ಎ ಗೇಜ್ ಲೆಂತ್ ಆಫ್ 60 mm. ಲೆಂತ್ ಏನು ಕೊಟ್ಟಿದ್ದಾರೆ, 60 mm ಇದೆ. ಫಾಲೋವಿಂಗ್ ವಿರ್ ದ ಅಬ್ಸರ್ವೇಷನ್, ಫೈನಲ್ ಲೆಂತ್ 78 ಇದೆ, ಫೈನಲ್ ಡಯಾಮೀಟರ್ 7 mm ಇದೆ, ಈಲ್ಡ್ ಲೋಡ್ 34 ಕಿಲೋನ್ಯೂಟನ್ ಇದೆ, ಅದೇ ಅಲ್ಟಿಮೇಟ್ ಲೋಡ್ 61 ಕಿಲೋನ್ಯೂಟನ್ ಇದೆ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಏನ್ ಮಾಡೋದಿದೆ, ಈಲ್ಡ್ ಸ್ಟ್ರೆಸ್, ಅಲ್ಟಿಮೇಟ್ ಸ್ಟ್ರೆಸ್, ಪರ್ಸೆಂಟೇಜ್ ಎಲಾಂಗೇಶನ್, ಪರ್ಸೆಂಟೇಜ್ ರಿಡಕ್ಷನ್ ಇನ್ ಏರಿಯಾ, ರೈಟ್. ಇದೆಲ್ಲ ಕ್ಯಾಲ್ಕುಲೇಟ್ ಮಾಡೋದಿದೆ. ಸೊ ದಿಸ್ ಈಸ್ ಅ ಪ್ರಾಬ್ಲಮ್, ರೈಟ್. ಸೊ ಈ ತರ ಪ್ರಾಕ್ಟಿಕಲ್ ಆಗಿ ನಿಮಗೆ ಕೊಡಬಹುದು. ಇದೊಂದು
ಟೆಸ್ಟ್ ಮಾಡಿದ್ದಾರೆ, ಟೆನ್ಸೈಲ್ ಟೆಸ್ಟ್, ಇದು ಎಲ್ಲ ವ್ಯಾಲ್ಯೂಸ್ ಇದೆ, ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ. ಇದೀಗ ನಾವೆಡೇಸ್ KPSC ಇದೇ ತರ ಕಂಡಕ್ಟ್ ಮಾಡಿಸ್ತಾ ಇದೆ ಪೇಪರ್ಸ್ ನ, ಎಲ್ಲ ಕ್ವಶನ್ ಪೇಪರ್ ಪ್ಯಾಟರ್ನ್ ಇದೇ ತರ ಬರ್ತಾ ಇದೆ. ಸೊ ನೋಡೋಣ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಫಸ್ಟ್ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಆಗುತ್ತೆ, ಏರಿಯಾ ಆಫ್ ದಿ ಸ್ಟೀಲ್ ಬಾರ್ ಕ್ಯಾಲ್ಕುಲೇಟ್ ಮಾಡೋಣ. ಏರಿಯಾ ಆಫ್ ಸ್ಟೀಲ್ ಬಾರ್ ಒಂದೊಂದಾಗಿ ನೋಡೋಣ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ ವಿತ್ ಸ್ಟೆಪ್ ಬೈ ಸ್ಟೆಪ್. ಸೊ ಏರಿಯಾನ ನಿಮ್ಗೆ ಗೊತ್ತೇ ಇದೆ ಯಾವ ತರ ಮಾಡ್ತೀವಿ, πd²/4, ಯಾಕಂತಂದ್ರೆ ಸರ್ಕ್ಯುಲರ್ ಬಾರ್ ಇದೆ. π ಇಂಟು ಡಿ, ಡಿ ಯಾವ ತಗೊಳ್ತೀರಾ ಇವಾಗ, 12 ಹೋಲ್ ಸ್ಕ್ವೇರ್ ಬೈ 4. ಸೊ ಇದು ಎಷ್ಟಾಯ್ತು, ಇದು ಬಂದ್ಬಿಟ್ಟು 113.11 mm². ಸೊ ಇದೆಷ್ಟಾಯ್ತಾ. ಈಗ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನ್ ಮಾಡ್ಬೇಕು, ಈಲ್ಡ್ ಸ್ಟ್ರೆಸ್ ನ ಕ್ಯಾಲ್ಕುಲೇಟ್ ಮಾಡೋದಿದೆ. ಫಸ್ಟ್ ಏನಿದೆ, ಈಲ್ಡ್ ಸ್ಟ್ರೆಸ್. ಈಲ್ಡ್ ಸ್ಟ್ರೆಸ್ ನ ಯಾವ ತರ ಮಾಡ್ತೀವಿ ಅಂತಂದ್ರೆ, ಫಾರ್ಮುಲಾ ಏನಿದೆ, ಈಲ್ಡ್ ಲೋಡ್ ನೋಡಿ, ಸ್ಟ್ರೆಸ್ ಅಂತ ಬಂದಾಗ ಅದೇ ಇರುತ್ತೆ, ಲೋಡ್ ಬೈ ಏರಿಯಾ, ಈಲ್ಡ್ ಲೋಡ್ ಬೈ ಏರಿಯಾ ಇರುತ್ತೆ. ಸೊ ಈಗ ಈಲ್ಡ್ ಲೋಡ್ ಇಲ್ಲಿ ಕೊಟ್ಟಿದ್ದಾರೆ, ಈಲ್ಡ್ ಲೋಡ್ ಎಷ್ಟಿದೆ, 34 ಕಿಲೋನ್ಯೂಟನ್, 34 ಇಂಟು 10⁻³ ಡಿವೈಡೆಡ್ ಬೈ ಏರಿಯಾ 113.11. ಸೊ ಎಷ್ಟಾಗುತ್ತೆ ಇದರ ಆನ್ಸರ್, 300.61 Nm². ಸರಿನಾ. ಸೊ ಇದು ಈಲ್ಡ್ ಸ್ಟ್ರೆಸ್ ಆಯ್ತು. ನೆಕ್ಸ್ಟ್ ಅಲ್ಟಿಮೇಟ್ ಸ್ಟ್ರೆಸ್ ಫಾರ್ಮುಲಾ ಏನಿದೆ, ಅಲ್ಟಿಮೇಟ್ ಲೋಡ್ ಸೊ ಡಿವೈಡೆಡ್ ಬೈ ಏರಿಯಾ, ಅಲ್ಟಿಮೇಟ್ ಲೋಡ್ ಡಿವೈಡೆಡ್ ಬೈ ಏರಿಯಾ ಇದೆ. ಸೊ ಅಲ್ಟಿಮೇಟ್ ಲೋಡ್ ಏನ್ ಕೊಟ್ಟಿದ್ದಾರೆ, 61 ಇಂಟು 10⁻³ ಡಿವೈಡೆಡ್ ಬೈ 113.11. ಸೊ ಇದು ಎಷ್ಟಾಗುತ್ತೆ, ಇದು 539 ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ, 34 Nm². ಆಯ್ತಾ. ಸೊ ಇವಾಗ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಏನಿದೆ, ಪರ್ಸೆಂಟೇಜ್ ಎಲಾಂಗೇಶನ್. ಥರ್ಡ್ ಪರ್ಸೆಂಟೇಜ್ ಎಲಾಂಗೇಶನ್ ನ ಯಾವ ತರ ಫೈಂಡ್ ಔಟ್ ಮಾಡಬೇಕು ನೋಡಿ. ಪರ್ಸೆಂಟೇಜ್ ಎಲಾಂಗೇಶನ್ ನ ಫೈಂಡ್ ಔಟ್ ಮಾಡಕ್ಕೆ, ಎಲಾಂಗೇಶನ್ ಅಂತಂದ್ರೆ ಈಗ ಈ ಕಡೆ ಡ್ರಾ ಮಾಡ್ತೀನಿ, ಇಲ್ಲಿ ಸ್ಪೇಸ್ ಇದೆ. ಸೊ ಇದು ಏನಿದೆ, ಇದು ಒಂದು ಸ್ಪೆಸಿಮೆನ್ ಇದೆ, ಇದು ಒಂದು ಟೆನ್ಷನ್ ಟೆಸ್ಟ್ ಸ್ಪೆಸಿಮೆನ್ ಇದೆ. ಸೊ ಇದು ಗೇಜ್ ಲೆಂತ್ ಇರುತ್ತೆ, ಫಸ್ಟ್ ಗೆ ಇದನ್ನ ಮೆಜರ್ ಮಾಡ್ತಾರೆ. ಬಟ್ ಇದು ಯಾವಾಗ ಟೆಸ್ಟ್ ಸ್ಟಾರ್ಟ್ ಮಾಡಿದಾಗ ಈ ಕಡೆಯಿಂದ ಲೋಡಿಂಗ್ ಹಾಕ್ದಾಗ ಏನಾಗುತ್ತೆ ಹೇಳಿ, ಇಲ್ಲಿ ಸ್ಟ್ರೆಚ್ ಆಗ್ಬಿಟ್ಟು ಈ ಲೆಂತ್ ಮತ್ತೊಂದು ಬೇರೆ ಲೆಂತ್ ಬರುತ್ತೆ, ಹೊಸ ಲೆಂತ್ ಬರುತ್ತೆ, ರೈಟ್. ಸೊ ಇದು L1 ಅಂತ ತಗೊಳ್ಳೋಣ, ಇದನ್ನ L2 ಅಂತ ತಗೋತೀವಿ, ಗೊತ್ತಾಯ್ತಾ. ಸೊ ಪರ್ಸೆಂಟೇಜ್ ಆಫ್ ಎಲಾಂಗೇಶನ್ ಎಷ್ಟಾಗಿದೆ ಅಂತ ನೋಡೋಕೆ L1 - L2 ಬೈ ಈ ತರ ಮಾಡಿದ್ರೆ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇರೋದು ಸಿಂಪಲ್ ಆಗಿ. ಸೊ ಈ ಪ್ರಾಬ್ಲಮ್ ಅಲ್ಲಿ ಏನಿದೆ ಇವಾಗ ನೋಡಿ, 78 mm ಫೈನಲ್ ಲೆಂತ್ ಇದೆ, ಅಂದ್ರೆ ಇದು ಸೆಕೆಂಡ್ ಲೆಂತ್ L2 ಅಂತೀನಿ. 60 mm ಏನಿದೆ, L1 ಅಂತ ಅಂತೀನಿ, ಗೊತ್ತಾಯ್ತಾ. 60 - 78 ಮಾಡೋಣ ಇವಾಗ ನೋಡಿ. ಈಗ 78 - 60 ಡಿವೈಡೆಡ್ ಬೈ 60 ಇಂಟು 100 ಮಾಡಿದಾಗ ಪರ್ಸೆಂಟೇಜ್ ಆಫ್ ಇಲಾಂಗೇಶನ್ ಬರುತ್ತೆ. ಸೊ ಇದು 30%. ನೆಕ್ಸ್ಟ್ ಬರುತ್ತೆ ಪರ್ಸೆಂಟೇಜ್ ರಿಡಕ್ಷನ್ ಇನ್ ಏರಿಯಾ. ಪರ್ಸೆಂಟೇಜ್ ರಿಡಕ್ಷನ್ ಇನ್ ಏರಿಯಾ, ಪರ್ಸೆಂಟೇಜ್ ರಿಡಕ್ಷನ್ ಇನ್ ಏರಿಯಾ ಈಕ್ವಲ್ಸ್ ಟು ಏನಾಗುತ್ತೆ, d2² ಮೈನಸ್ d' ಆರ್ ಡಿ ಮೈನಸ್ ಡಿ. ಅಂದ್ರೆ ಫಸ್ಟ್ ಏನಿರುತ್ತೆ, ಆಮೇಲೆ ಈ ತರ ಬೇಡ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತಂದ್ರೆ ಒಂದ್ ಕೆಲಸ ಮಾಡಿ, d - d1² ಅಂತ ತಗೊಳ್ಳೋಣ, d² - d1². ಸೊ d². ಸೊ ಎಷ್ಟಾಗುತ್ತೆ, ಫಸ್ಟ್ ಎಷ್ಟಿತ್ತೆ 12 ಇತ್ತು, ಅದಾದ್ಮೇಲೆ 7 ಆಯ್ತು, ರೈಟ್. ಅದಾದ್ಮೇಲೆ ಮತ್ತೆ 12² ಇಂಟು 100 ಮಾಡಿದಾಗ ಎಷ್ಟಾಗುತ್ತೆ, ಇದು 66% ಆಗುತ್ತೆ. 66% ಏನಾಗುತ್ತೆ ಹೇಳಿ, ಪರ್ಸೆಂಟೇಜ್ ರಿಡಕ್ಷನ್ ಇನ್ ದ ಏರಿಯಾ ಆಗುತ್ತೆ. ಐ ಹೋಪ್ ಯು ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್, ಗೊತ್ತಾಯ್ತಾ. ಇವು ಸ್ವಲ್ಪ ಇಂಪಾರ್ಟೆಂಟ್ ಆಗಿದೆ, ಸ್ವಲ್ಪ ನೋಡ್ಕೊಳ್ಳಿ ಇಲ್ಲಿ, ಗೊತ್ತಾಯ್ತಾ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ ಇವಾಗ. ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ಪಾಯ್ಸನ್ಸ್ ರೇಷಿಯೋ ಅಂಡ್ ಯಂಗ್ಸ್ ಮಾಡ್ಯುಲಸ್ ಇಫ್ ದ ಮಾಡ್ಯುಲಸ್ ಆಫ್ rigidity is 500 kilonewton mm²
and bulk modulus is 0.816 10⁻⁶ Newton per mm square. ಸೊ ಇಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡೋದಿದೆ ಫಸ್ಟ್ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಬಲ್ಕ್ ಮಾಡ್ಯುಲಸ್ ನಮ್ಗೆ ಕ್ಯಾಲ್ಕುಲೇಟ್ ಮಾಡೋದಿದೆ, ರೈಟ್? ನಮ್ಗೆ ಎಲ್ಲಿ ಕ್ಯಾಲ್ಕುಲೇಟ್ ಮಾಡೋದಿದೆ, ಸಾರಿ, ಯಂಗ್ಸ್ ಮಾಡ್ಯುಲಸ್ ನಮ್ಗೆ ಕ್ಯಾಲ್ಕುಲೇಟ್ ಮಾಡೋದಿದೆ, ರೈಟ್? ವ್ಯಾಲ್ಯೂ ಆಫ್ ಪಾಯ್ಸನ್ಸ್ ರೇಷಿಯೋ ಮತ್ತೆ ಯಂಗ್ಸ್ ಮಾಡ್ಯುಲಸ್ ಎರಡೂ ನಮಗೆ ಕ್ಯಾಲ್ಕುಲೇಟ್ ಮಾಡೋದಿದೆ, ಸರಿನಾ? ನೋಡೋಣ. ಫಸ್ಟ್ ಕೊಟ್ಟಿರೋ ವ್ಯಾಲ್ಯೂನ ಬರ್ಕೊಳ್ಳೋಣ. ಸಿ ಈಕ್ವಲ್ಸ್ ಟು ಏನಿದೆ, ವ್ಯಾಲ್ಯೂ ಏನಿದೆ ಹೇಳಿ? ಸಿ ನ ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ ಸಿ ನ ಡಿನೋಟ್ ಮಾಡ್ತೀನಿ 500 kilonewton mm square. Modulus of rigidity is 500 kilonewton per mm square. ಅದನ್ನ ನಾನು ಕನ್ವರ್ಟ್ ಮಾಡ್ಕೊಂಡಾಗ 500 into 10⁻³ ನ್ಯೂಟನ್ ಪರ್ mm square ಆಗುತ್ತೆ. ನೆಕ್ಸ್ಟ್ ಕೆ ವ್ಯಾಲ್ಯೂ ಏನಾಗುತ್ತೆ? 0.816 into 10⁻⁶ ನ್ಯೂಟನ್ mm square ಆಗುತ್ತೆ. ಈಗ ಅವ್ರು ಕೇಳಿರೋದೇನು ಹೇಳಿ? ಯಂಗ್ಸ್ ಮಾಡ್ಯುಲಸ್. ಸೊ ಯಂಗ್ಸ್ ಮಾಡ್ಯುಲಸ್ ಈಕ್ವಲ್ಸ್ ಇ. ಫಾರ್ಮುಲಾ ಏನಿದೆ? 9ck ಡಿವೈಡೆಡ್ ಬೈ 3k ಪ್ಲಸ್ ಸಿ. ಈ ಫಾರ್ಮುಲಾನ ಯೂಸ್ ಮಾಡ್ತೀನಿ, ರೈಟ್? ಯಾಕೆಂದ್ರೆ ಈ ಫಾರ್ಮುಲಾದಲ್ಲಿ ಸಿ ಗೊತ್ತಿದೆ, ಕೆ ಗೊತ್ತಿದೆ, ಇಲ್ಲಿ ಕೆ ಗೊತ್ತಿದೆ, ಸಿ ಗೊತ್ತಿದೆ. ಸೊ ಈ ನಾ ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. 9 into ಸಿ ಎಷ್ಟಿದೆ? 500 into 10⁻³ into k value 0.816 into 10⁻⁶ divided by 3 into k value 0.816 plus into c 500 into 10⁻�3. ಸೊ ಇದು ವ್ಯಾಲ್ಯೂ ಎಷ್ಟಾಗುತ್ತೆ ಇದರದು? ಇದು ಬಂದ್ಬಿಟ್ಟು ನೋಡಿ 124590.23 ನ್ಯೂಟನ್ mm ಸ್ಕ್ವೇರ್, ಆಯ್ತಾ? ಸೊ ಇದು ವ್ಯಾಲ್ಯೂ ಎಷ್ಟಾಗುತ್ತೆ ಯಂಗ್ಸ್ ಮಾಡ್ಯುಲಸ್. ಬಟ್ ಇವಾಗ ನಮಗೆ ಪಾಯ್ಸನ್ಸ್ ರೇಷಿಯೋನು ಕ್ಯಾಲ್ಕುಲೇಟ್ ಮಾಡೋದಿದೆ. ವಿ ವಾಂಟ್ ದ ಪಾಯ್ಸನ್ಸ್ ರೇಷಿಯೋ ಆಲ್ಸೋ. ಅದಕ್ಕೆ ಏನ್ ಮಾಡ್ತೀನಿ? ಇದು ಫಸ್ಟ್ ಆಯ್ತು. ಸೆಕೆಂಡ್ ಏನ್ ಮಾಡೋಣ? ಅದನ್ನ ಪಾಯ್ಸನ್ಸ್ ರೇಷಿಯೋ ಫಾರ್ಮುಲಾ E ಈಕ್ವಲ್ಸ್ ಟು 2c 1 + 1/m. ಸೊ ಈ 1/m ಏನಿದೆ ಇದೇ ಪಾಯ್ಸನ್ಸ್ ರೇಷಿಯೋ ಇದೆ. ಈಗ ನಮಗೆ ಅದೇ ಕ್ಯಾಲ್ಕುಲೇಟ್ ಮಾಡೋದಿದೆ. ಸೊ ಈ ವ್ಯಾಲ್ಯೂ ಗೊತ್ತಿದೆಯಲ್ಲ, 1245590.23. ಸೊ 2 into c ವ್ಯಾಲ್ಯೂ, ಸಿ ಎಷ್ಟಿದೆ? 500, ಆಯ್ತಾ? 500 ಕಿಲೋನ್ಯೂಟನ್. ಅದಾದ್ಮೇಲೆ 1 + 1/m ಇದು ನಮಗೆ ಬೇಕೀಗ, ರೈಟ್? 1 + 1/m ಬೇಕು. ಸೊ ನಾನೇನ್ ಮಾಡ್ತೀನಿ? 1 + 1/m ನ ಈ ಕಡೆ ತಗೊಂಡ್ ಬರ್ತೀನಿ ಆರಾಮಾಗಿ. ಸೊ ಈ ವ್ಯಾಲ್ಯೂ ಈ ಕಡೆ ಬರುತ್ತೆ 1245590.23 ಡಿವೈಡೆಡ್ ಬೈ 2 into 500 into 10⁻�3, ಆಯ್ತಾ? ಸೊ ಇದು ಮಾಡಿದಾಗ ಇದು ಎಷ್ಟು ಬರುತ್ತೆ? 1.245 ಬರುತ್ತೆ. 1.245 ಬರುತ್ತೆ. ಇದನ್ನ ಈ ತರ ಬರಿತೀನಿ, ರೈಟ್? 1.245. ಸೊ ಆಮೇಲೆ ಈಗ 1/m ಈಕ್ವಲ್ಸ್ ಟು 1.245. ಅದಾದ್ಮೇಲೆ 1.245 ಮೈನಸ್ ಆಫ್ 1. ಸೊ ಎಷ್ಟಾಗುತ್ತಿದ್ದು? 1/m ಈಕ್ವಲ್ಸ್ ಟು 0.24, ರೈಟ್? ಸೊ ದಿಸ್ ಇಸ್ ಅ ಪಾಯ್ಸನ್ಸ್ ರೇಷಿಯೋ. ಅರ್ಥ ಆಯ್ತಲ್ಲ? ಸೊ ಈ ತರ ನಾವು ಫಾರ್ಮುಲಾ ಯೂಸ್ ಮಾಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ಬೋದು, ರೈಟ್? ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ ಬಂದ್ಬಿಟ್ಟು ಈಗ ಏನೇನೋ ಪ್ರಾಬ್ಲಮ್ ಮಾಡಿದಿರಲ್ಲ, ಇವೆಲ್ಲ ಯಾವ್ದ್ರ ಮೇಲೆ ಇದೆ ಹೇಳಿ? ಇವೆಲ್ಲ ಸ್ಟ್ರೆಸ್ ಸ್ಟ್ರೇನ್ ಮೇಲೆ ಇತ್ತು. ಈಗ ಪ್ರಾಬ್ಲಮ್ಸ್ ಆನ್ ಬಾರ್ಸ್ ಆಫ್ ವೇರಿಂಗ್ ಕ್ರಾಸ್ ಸೆಕ್ಷನ್ ಮೇಲೆ ಇದೆ. ಸೊ ಫಸ್ಟ್ ಪ್ರಾಬ್ಲಮ್ ಏನಿದೆ ನೋಡಿದ್ರಲ್ಲಿ, ಎ ಸ್ಟೀಲ್ ಬಾರ್ 700 mm ಲಾಂಗ್. ಸೊ ಟೋಟಲ್ 700 mm ಲಾಂಗ್ ಇದೆ ಫಾರ್ ದ ಫಸ್ಟ್ 200 mm. ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ? ಸೊಲ್ಯೂಷನ್. ಸೊ ನಾನು ಇಲ್ಲಿ ಬಾರ್ ಡ್ರಾ ಮಾಡ್ತೀನಿ. ಸೊ ಇದೊಂದು ಒಂದು ನಿಮಿಷ. ಸೊ ನೋಡಿ ಯಾವ ತರ ಹೇಳ್ತಾರೆ ಅದನ್ನ ನಾನು ಡ್ರಾ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ತಂತಾನೆ ಫಾರ್ಮ್ ಆಗುತ್ತೆ. ಸೊ ಫಸ್ಟ್ 200 mm. ಸೊ ಇದು 200 mm ಇದೆ. ಇದು ಲೆಂತ್ ಎಷ್ಟಾಯ್ತು ಹೇಳಿ? ಇದು 200 mm ಲೆಂತ್. ನೆಕ್ಸ್ಟ್ ಇನ್ ಇಟ್ ಈಸ್ 25 mm ಡಯಾಮೀಟರ್. 25 mm ಡಯಾ, ಆಯ್ತಾ? ಇದು 25 mm ಡಯಾ. ಅದಾದ್ಮೇಲೆ ಫಾರ್ ದ ನೆಕ್ಸ್ಟ್ 300 mm 25 mm diameter for the next 300 mm
ನೆಕ್ಸ್ಟ್ 300 mm 20 mm ಡಯಾಮೀಟರ್ ಅಂದ್ರೆ ಇದು ಇದೆಷ್ಟಿದೆ ಡಯಾ 20 ಇದೆ. ಸೊ ಇದರಿಂದ ಸ್ವಲ್ಪ ಕಮ್ಮಿ ಈ ತರ ಆಗುತ್ತೆ. ಸೊ ಈ ತರ ಬರುತ್ತೆ ಕರೆಕ್ಟಾ. ಸೊ ಇದ್ರದ್ದು ಲೆಂತ್ ಎಷ್ಟಾಯ್ತು, ಇದು 300 mm ಲೆಂತ್, 300 mm ಲೆಂತ್, ಇದು 200. ಸೊ ಇದು ಡಯಾ ಎಷ್ಟಾಯ್ತು, ಇದ್ರ ಡಯಾ ಬಂದ್ಬಿಟ್ಟು ಇದು 20 mm ಡಯಾ, ರೈಟ್. ಸೊ ರಿಮೈನಿಂಗ್ 200 mm, ರೈಟ್. ಇದು 200 ಪ್ಲಸ್ 300 ಎಷ್ಟಾಯ್ತು, ಇದು 500. ಸೊ ಇನ್ನ ರಿಮೈನಿಂಗ್ ಎಷ್ಟಿದೆ, ಇದನ್ನು 200 ಇದೆ. ಸೊ ಅದು ಎಷ್ಟಾಯ್ತು ಅದನ್ನು ನೋಡ್ಕೊಳ್ಳೋಣ, ರೈಟ್, ಈ ಸಲ. ಸೊ ರಿಮೈನಿಂಗ್ 200. ಸೊ ಇದು ಎಷ್ಟಾಯ್ತು ಹೇಳಿ, ಇದು 200 mm, ಇದು 200. ಸೊ ಇಟ್ ಈಸ್ 15 mm. ಸೊ ಇದ್ರ ಡಯಾ ಎಷ್ಟಾಯ್ತು ಇವಾಗ, ಇದು 15 mm ಡಯಾ. ಇನ್ ಡಯಾಮೀಟರ್ ಫೈಂಡ್ ದ ಚೇಂಜ್ ಇನ್ ಲೆಂತ್. ಚೇಂಜ್ ಇನ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋದಿದೆ. ಇಫ್ ಇಟ್ ಇಸ್ ಸಬ್ಜೆಕ್ಟೆಡ್ ಟು ಎನ್ ಎಕ್ಸಿಯಲ್ ಟೆನ್ಸೈಲ್ ಲೋಡ್. ಸೊ ಟೆನ್ಸೈಲ್ ಲೋಡ್ ಏನಿದೆ 100 ಕಿಲೋ ನ್ಯೂಟನ್. 100 ಕಿಲೋ ನ್ಯೂಟನ್ ಎಲ್ಲಿ ಆಕ್ಟ್ ಆಗ್ತಾ ಇದೆ ಇವಾಗ, ಇಲ್ಲಿ ಬರೋಕ್ಕಿಂತ ಡೈರೆಕ್ಟ್ ಆಗಿ ಡಯಾಗ್ರಾಮ್ ಅಲ್ಲಿ ತೋರಿಸ್ತೀನಿ. ಸೊ 100 ಕಿಲೋ ನ್ಯೂಟನ್ ಇಲ್ಲಿ ಆಕ್ಟ್ ಆಗ್ತಾ ಇದೆ. ಸಾರಿ, ಇದು 100 ಕಿಲೋ ನ್ಯೂಟನ್, ಹೌದಾ. ಸೊ ಈ ಕಡೆನೂ ಇರುತ್ತೆ. ಟೆನ್ಸೈಲ್ ಫೋರ್ಸ್ ಅಂದ್ರೆ ಎರಡೂ ಸೈಡ್ ಇರುತ್ತೆ 100 ಕಿಲೋ ನ್ಯೂಟನ್. ನೋಡಿ ಈ ತರ ಯಾವತ್ತೂ ಇರುತ್ತಲ್ಲ, ಇದು ಟೆನ್ಸೈಲ್. ಈ ತರ ಏನಿರುತ್ತೆ ನೋಡಿ, ಇದು ಕಂಪ್ರೆಷನ್, ನಿಮ್ಗೆ ಗೊತ್ತೇ ಇದೆ, ರೈಟ್. ಸೊ ಇವಾಗ ಇದಿಷ್ಟು ಫಸ್ಟ್ ಗಿವನ್ ಡಾಟಾನ ಈ ತರ ನಾವು ಡಯಾಗ್ರಾಮ್ ಅಲ್ಲಿ ಹಾಕೊಂಡ್ ಬಿಡ್ತೀವಿ. ಈಗ ನೆಕ್ಸ್ಟ್ ಏನ್ ಮಾಡೋದಿದೆ, ಇದ್ರದ್ದು ಚೇಂಜ್ ಇನ್ ಲೆಂತ್ ಫೈಂಡ್ ಔಟ್ ಮಾಡಿದ್ರೆ ತುಂಬಾ ಸಿಂಪಲ್ ಇದೆ. ಫಸ್ಟ್ ಏನ್ ಮಾಡಬೇಕು, ಏರಿಯಾಸ್ ನ ಫೈಂಡ್ ಔಟ್ ಮಾಡಿ, ಎಲ್ಲ ಸಪರೇಟ್ ಸಪರೇಟ್, ರೈಟ್. ಪೈ d1 ಸ್ಕ್ವೇರ್ ಬೈ 4. ಸೊ ಪೈ ಇಂಟು ಡಿ ಯಾವುದು, d1 ಯಾವುದು, ಇದು d1, ಇದು d2, ಇದು d3, ಸಿಂಪಲ್, ರೈಟ್. ಸೊ d1 ಎಷ್ಟಿದೆ 25 ಹೋಲ್ ಸ್ಕ್ವೇರ್ ಬೈ 4. ಇದೇ ತರ d2 ಮತ್ತೆ d3 ಫೈಂಡ್ ಔಟ್ ಮಾಡಬೇಕು. 490.87 mm ಸ್ಕ್ವೇರ್. ಸೊ ಅದೇ a2 ಏನಾಗುತ್ತೆ, a2 ಬಂದ್ಬಿಟ್ಟು ಪೈ d2 ಸ್ಕ್ವೇರ್ ಬೈ 4. ಸೊ ಇದು ಎಷ್ಟಾಗುತ್ತೆ 314.16 mm ಸ್ಕ್ವೇರ್ ಆಗುತ್ತೆ, ಇದು d2. a3 ಎಷ್ಟಾಗುತ್ತೆ, a3 ಯಾವುದು ಪೈ d3 ಹೋಲ್ ಸ್ಕ್ವೇರ್, d3 ಹೋಲ್ ಸ್ಕ್ವೇರ್ ಬೈ 4. ಸೊ ಇದು ಎಷ್ಟಾಗುತ್ತೆ 176.71 mm ಸ್ಕ್ವೇರ್ ಆಗುತ್ತೆ, ರೈಟ್. ಸೊ ಇದಿಷ್ಟು ಬಂದ್ಬಿಟ್ಟು ಏರಿಯಾ ಆಯ್ತು. ಇವಾಗ ನಮಗ್ ಬೇಕಾಗಿರೋದು ಏನಿದೆ, ನಮಗ್ ಬೇಕಾಗಿರೋದು ಚೇಂಜ್ ಇನ್ ಲೆಂತ್ ಬೇಕು. ಸೊ ಚೇಂಜ್ ಇನ್ ಲೆಂತ್ಗೆ ಏನ್ ಫಾರ್ಮುಲಾ ಇದೆ, ಚೇಂಜ್ ಇನ್ ಲೆಂತ್ ನಾನು ಏನ್ ಬರಿತೀನಿ ಅದಕ್ಕೆ, ಚೇಂಜ್ ಇನ್ ಲೆಂತ್ಗೆ ಸಿಂಪಲ್ ಆಗಿ PL/AE ಅಂತ ಬರಿತೀನಿ ನಾನು, PL/AE. ಅದನ್ನ ನೆಕ್ಸ್ಟ್ ಫಾರ್ಮೆಟ್ ಅಲ್ಲಿ ಬರಿಬೇಕಂತಂದ್ರೆ ಏನಾಗುತ್ತೆ, ಅದು P ಮತ್ತೆ E ನ ಕಾಮನ್ ತಗೊಂಡ್ಬಿಟ್ಟು ನಾನು ಹೆಂಗ್ ಬರಬಹುದು, ಅದನ್ನ L1/A1 ಪ್ಲಸ್ L2/A2 ಪ್ಲಸ್ L3/A3. ಯಾಕೆಂದ್ರೆ ಕಾಮನ್ ಯಾವ್ದಿದೆ ಅದನ್ನ ನಾನು ಹೊರಗಡೆ ತಗೊಂಡಿದ್ದೀನಿ. ಬೇರೆ ಬೇರೆ ಚೇಂಜಸ್ ಏನಿದೆ ಆಸ್ ಪರ್ ದಿಸ್ ಡಯಾಮೀಟರ್ ಅದನ್ನ ನಾನು ಇಲ್ಲಿ ಬರ್ದಿದ್ದೀನಿ, ಆಯ್ತಾ. ಇದನ್ನ ನೀಟಾಗಿ ಬರಿತೀನಿ. ಓಕೆ, ಇದು 100 ನ್ಯೂಟನ್, ರೈಟ್. ಸೊ ಇವಾಗ ಜಸ್ಟ್ ಪುಟ್ ದ ವ್ಯಾಲ್ಯೂಸ್ ಅಂಡ್ ವಿಲ್ ಗೆಟ್ ದ ಆನ್ಸರ್. ಸಿಂಪಲ್. 100 ಇಂಟು 10⁻³ ಆಮೇಲೆ 2.1 ಇಂಟು 10⁵ ಈಕ್ವಲ್ಸ್, ಸಾರಿ ಈಕ್ವಲ್ಸ್ ಅಲ್ಲ, ಮಲ್ಟಿಪ್ಲಿಕೇಶನ್ 200 ಡಿವೈಡೆಡ್ ಬೈ A1 ಏನಿದೆ, A1 ಬಂದ್ಬಿಟ್ಟು 490.87 ಪ್ಲಸ್ L2 ಏನಿದೆ 300 mm ಇದೆ, ಡಿವೈಡೆಡ್ ಬೈ A2 ಏನಿದೆ 314.16 ಇದೆ, ಆಮೇಲೆ L3 ಏನಿದೆ 176.71 ಡಿವೈಡೆಡ್ ಬೈ A3 ಇದೆ. A3 ಬಂದ್ಬಿಟ್ಟು ಏನಿದೆ, A3 ಸಾರಿ ಇದು L3 ಬರ್ಬೇಕು ಇಲ್ಲಿ ಮೇಲೆ. L3 ಬಂದ್ಬಿಟ್ಟು 200 ಡಿವೈಡೆಡ್ ಬೈ A3 176.71. ಸೊ ಇದನ್ನ ಈ ತರ ಕ್ಲೋಸ್ ಮಾಡ್ತೀನಿ. ಸೊ ಇವಾಗ ಏನ್ ಬರುತ್ತೆ, ಇದ್ರ ವ್ಯಾಲ್ಯೂನ 1.18 mm. 1.18 mm. ಮತ್ತೊಂದು ಕೇಳಿದ್ದಾರೆ, ಎನರ್ಜಿ ಸ್ಟೋರ್ಡ್, ಆಲ್ಸೋ ಕ್ಯಾಲ್ಕುಲೇಟ್ ಎನರ್ಜಿ ಸ್ಟೋರ್ಡ್ ಇನ್ ದ ಬಾರ್ ಅಂತ ಕೇಳಿದ್ದಾರೆ, ರೈಟ್. ಸೊ ಎನರ್ಜಿ ಸ್ಟೋರ್ಡ್ ಇಲ್ಲೇ ನಾನು ಬರಿತೀನಿ ನೋಡಿ, ಸಿಂಪಲ್ ಒಂದ್ ಸ್ಟೆಪ್ ಅಲ್ಲಿ ಬರುತ್ತೆ. ಹಾ, ರೈಟ್. ಸೊ ಇದು ಆದ್ಮೇಲೆ ಇದು ಬರುತ್ತೆ ಅಂತ ತಿಳ್ಕೊಳ್ಳಿ. ಇದು ಫಸ್ಟ್ ಸ್ಟೆಪ್, ಆಮೇಲೆ ಇದು ಸೆಕೆಂಡ್. ಎನರ್ಜಿ
ಸ್ಟೋರ್ಡ್ ಒಂದೇ ಕಡೆ ಬರೆದ್ರೆ ನಿಮಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಅದಕ್ಕೆ ಇಲ್ಲೇ ಬರಿತಾ ಇರೋದು. ಎನರ್ಜಿ ಸ್ಟೋರ್ಡ್, ಸೊ ಏನಿದೆ ಫಾರ್ಮುಲಾ, ಹಾಫ್ ಇಂಟು ಪಿ ಇಂಟು ಡೆಲ್ಟಾ ಎಲ್. ಸೊ ಹಾಫ್ ಇಂಟು ಪಿ ಏನಿದೆ 100 ಇದೆ, ಡೆಲ್ಟಾ ಎಷ್ಟು ಬಂದಿದೆ ಇದು ಇಂಟು 10⁻³ ಇಂಟು 1.18 mm. ಸೊ ಇದೆಷ್ಟಾಗುತ್ತೆ 59,000 ನ್ಯೂಟನ್ ಮೀಟರ್, ಸಾರಿ ನ್ಯೂಟನ್ mm. ನ್ಯೂಟನ್ ಪರ್ mm is the answer for this one. ಎನರ್ಜಿ ಮತ್ತೆ ಎಮರ್ಜಿ ಅಂತ ತಿಳ್ಕೊಬೇಡಿ, ನಮ್ಮ ಫ್ರೆಂಡ್ಸು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಟ್ಯಾಲೆಂಟೆಡ್ ಜಾಸ್ತಿ ಇದ್ದಾರೆ, ಮತ್ತೆ ಬೇರೆದನ್ನ ತಿಳ್ಕೊತಾರೆ. ಎನರ್ಜಿ ಸ್ಟೋರ್ಡ್, ಓಕೆ, ಅರ್ಥ ಆಯ್ತಾ? ಈ ಪ್ರಾಬ್ಲಮ್ ಸಿಂಪಲ್ ಆಗಿದೆ, ಬಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಈ ತರನು ವರ್ಡಿಂಗ್ಸ್ ಅಲ್ಲಿ ಕೊಡಬಹುದು ಪ್ರಾಬ್ಲಮ್ಸ್. ನೆಕ್ಸ್ಟ್ ನೋಡಿ, ಇಲ್ಲೊಂದು ಡೈರೆಕ್ಟ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ನಿಮ್ಗೆ ಏನ್ ಕ್ಯಾಲ್ಕುಲೇಟ್ ಮಾಡೋದಿದೆ, ಸಿಂಪಲ್ ಆಗಿದೆ, ಹೇಳ್ಬೋದಾ? ಏನ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಇದರಲ್ಲಿ? ಇಲ್ಲಿ ನಾವು ಅದು ಬರ್ದಿಲ್ಲ, ಏನ್ ಕ್ಯಾಲ್ಕುಲೇಟ್ ಮಾಡೋದೇ ಬರ್ದಿಲ್ಲ. ಸೊ ಇಲ್ಲಿ ಬರಿತೀನಿ, ಫೈಂಡ್ ಎಲಾಂಗೇಶನ್ ಆಫ್ ದಿ ಬಾರ್. ಏನ್ ಕ್ಯಾಲ್ಕುಲೇಟ್ ಮಾಡೋದಿದೆ ಅದೇ ಬರ್ದ್ಬಿಟ್ಟು ಮರ್ತ್ಬಿಟ್ಟಿದ್ದೀನಿ ಹಾಕೋದನ್ನ. ಫೈಂಡ್ ದ ಟೋಟಲ್ ಎಲಾಂಗೇಶನ್, ಸಾರಿ ಇಲ್ಲಿ ಬರಿತೀನಿ, ಟೋಟಲ್ ಎಲಾಂಗೇಶನ್ ಆಫ್ ದ ಬಾರ್, ರೈಟ್? ಈಗ ಟೋಟಲ್ ಎಲಾಂಗೇಶನ್ ಇದೆ ನೋಡಿ. ಫಸ್ಟ್ ಪ್ರಾಬ್ಲಮ್ಗೂ ಇದಕ್ಕೂ ಸ್ವಲ್ಪ ಡಿಫರೆನ್ಸ್ ಇದೆ. ಇಲ್ಲಿ ಏನಾಗಿತ್ತು ಈ ಪ್ರಾಬ್ಲಮ್ ಅಲ್ಲಿ ಅಂದ್ರೆ ಬರೀ ಒಂದೇ ಲೋಡ್, ಎಲ್ಲದಕ್ಕೂ ಕಾಮನ್ ಆಗಿ ಲೋಡ್ ಕೊಟ್ಟಿದ್ರು. ಇಲ್ಲಿ ಡಯಾಮೀಟರ್ ಬೇರೆ ಬೇರೆ ಇದೆ. ಆಮೇಲೆ ನೋಡಿ ಇಲ್ಲಿ ಇದು ಎಷ್ಟಿದೆ, 60 ಸೆಂಟಿಮೀಟರ್. ಇದು ಹಾಕೋದನ್ನ ಮರೆತುಬಿಟ್ಟಿದ್ದೀನಿ, ಹಾಕ್ಬಿಡ್ತೀನಿ ನಾನು, ನೋ ಪ್ರಾಬ್ಲಮ್. 100 ಸೆಂಟಿಮೀಟರ್, ಆಮೇಲೆ 120 ಸೆಂಟಿಮೀಟರ್. ಹೌದಾಯ್ತಾ? ಇಷ್ಟಿದೆ. ಇವು ವ್ಯಾಲ್ಯೂಸ್ ಎಲ್ಲ ಕರೆಕ್ಟ್ ಆಗಿದೆ ಇವಾಗ. ಸೊ ಇಷ್ಟು ಕೊಟ್ಟಿರೋದು. ಈಗ ಎಲಾಂಗೇಶನ್ ನ ಫೈಂಡ್ ಔಟ್ ಮಾಡಬೇಕು. ಸಿಂಪಲ್ ಆಗಿ ಫಸ್ಟ್ ಕೊಟ್ಟಿರೋದನ್ನ ಏರಿಯಾನ ಕ್ಯಾಲ್ಕುಲೇಟ್ ಮಾಡ್ಬಿಡೋಣ. ಏರಿಯಾ ಏನಿದೆ 1000 mm² ಇದೆ. ಏರಿಯಾ 1000 mm² ಇದೆ. ಯಾಕೆ ಕೊಟ್ಟಿರೋದು ಇದೆ, ಇದು ಗಿವನ್ ಇದೆ, ಇಲ್ಲಿ ನೋಡಿ ಇಲ್ಲಿದೆ. ಸೊ 1000 mm² ಇದೆ ಅದು ಕೊಟ್ಟಿರೋದು. ಈ ಏನಿದೆ ಈ ವ್ಯಾಲ್ಯೂನು ಕೊಟ್ಟಿದ್ದಾರೆ. ಈ ವ್ಯಾಲ್ಯೂ ಏನಿದೆ, ಈ ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದೀನಿ, ಬರಿತೀನಿ ನೋಡಿ, 80 ಕಿಲೋ ನ್ಯೂಟನ್ mm². ಸೊ 80 ಕಿಲೋ ನ್ಯೂಟನ್ mm², ಸರಿನಾ? ಸೊ 80ನ ಇಂಟು 10⁻³ ಅಲ್ಲಿ ಬರೆದಾಗ ಏನಾಗುತ್ತೆ, ಸೊ ಅದು ಏನಾಗುತ್ತೆ ಹೇಳಿ, ನ್ಯೂಟನ್ ಪರ್ mm² ಆಗುತ್ತೆ, ರೈಟ್? ನೆಕ್ಸ್ಟ್ L1 ಎಷ್ಟಿದೆ, L1 ಬಂದ್ಬಿಟ್ಟು 60 ಸೆಂಟಿಮೀಟರ್ ಇದೆ ನೋಡಿ. ಇದಕ್ಕೂ 60, ಇದಕ್ಕೆ 100, 120 ಇದೆ. ಸೊ ನಾವೇನ್ ನೋಡ್ಬೇಕಂದ್ರೆ ಇವಾಗ ಇದನ್ನ ಒಂದು ಪಾರ್ಟ್ ಆಗಿ ತಗೊಳ್ಬೇಕು, ಇದನ್ನ ಸೆಕೆಂಡ್ ಪಾರ್ಟ್ ಆಗಿ ತಗೊಳ್ಬೇಕು, ಇದನ್ನ ಥರ್ಡ್ ಪಾರ್ಟ್ ಆಗಿ ತಗೊಳ್ಬೇಕು. ಫಿಗರ್ 1, ಫಿಗರ್ 2, ಫಿಗರ್ 3 ಅಂತ ತಗೊಂಡ್ಬಿಟ್ಟು ನಾವು ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ ಇವಾಗ, ರೈಟ್? ಸೊ ನೋಡೋಣ ಇವಾಗ. ಸೊ 60, ಆಮೇಲೆ L2 ಬಂದ್ಬಿಟ್ಟು 100 ಸೆಂಟಿಮೀಟರ್, ಆಮೇಲೆ L3 ಬಂದ್ಬಿಟ್ಟು 120 ಸೆಂಟಿಮೀಟರ್, ರೈಟ್? ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ? ಈಗ ನೋಡಿ, ಇಲ್ಲೊಂದು ನೋಟ್ ಬರಿತೀನಿ, ಇಲ್ಲೇ ಬರಿತೀನಿ. ಈ ಕಡೆ ಹೋಗೋದನ್ನ ಫೋರ್ಸಸ್ನ ನಾನೇನಂತಂದ್ರೆ ಪಾಸಿಟಿವ್ ಅಂತ ತಗೋತೀನಿ, ಈ ಕಡೆಯಿಂದ ಬರೋದನ್ನ ನಾನು ನೆಗೆಟಿವ್ ಅಂತ ತಗೋತೀನಿ. ಈ ತರ ಡೈರೆಕ್ಷನ್ಸ್ ಬರೋದನ್ನ ನಾನು ಪಾಸಿಟಿವ್, ಆಮೇಲೆ ಈ ಕಡೆ ಬರೋದನ್ನ ನೆಗೆಟಿವ್ ಅಂತ ತಗೋತೀನಿ. ಈಗ ನಾನೇನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ 1 ತಗೋತೀನಿ, ಆಯ್ತಾ? A to B, ಫೋರ್ಸ್ ಇನ್ AB, ಫೋರ್ಸ್ ಇನ್ ಪೋರ್ಷನ್ AB. ಈ ಫೋರ್ಸ್ AB ಅಲ್ಲಿ ಏನಿದೆ ನೋಡೋಣ, ಡಯಾಗ್ರಾಮ್ ಹಾಕೋಣ ಪಟ್ ಅಂತ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇದು A to B. ಸೊ ಈ ತರ ಒಂದು ಹೋಗ್ತಾ ಇದೆ. ಈ ಕಡೆ ಏನಿದೆ 50 ಕಿಲೋ ನ್ಯೂಟನ್ ಇದೆ. ಈ ಕಡೆ ಏನಿದೆ, ಈ ಕಡೆ ನೋಡಿ, ಈ ಕಡೆ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಸೊ ಇಲ್ಲಿ ಎಷ್ಟಿದೆ, 50 ಇದೆ. ಈ ಕಡೆ ಏನಿದೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ನೀವು ಫಸ್ಟ್ ಕನ್ಸಿಡರ್ ಮಾಡಿದಾಗ ಇಲ್ಲಿ ಈ ಕಡೆ ಎಷ್ಟೆಷ್ಟಿದೆ, ಇಲ್ಲಿ 80 ಇದೆ, ಇಲ್ಲಿ 20 ಇದೆ, ಇಲ್ಲಿ 10 ಇದೆ. ಸೊ ಅದನ್ನ ಯಾವ ತರ ಮಾಡ್ತೀರಾ ಅಂತಂದ್ರೆ +80, ಯಾಕೆಂದ್ರೆ ಯಾವ ಡೈರೆಕ್ಷನ್ ಹೋಗ್ತಾ ಇದೆ, 80 ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಸೊ ಪಾಸಿಟಿವ್ ವ್ಯಾಲ್ಯೂ. 20 ನೆಗೆಟಿವ್ ಬರ್ತಾ ಇದೆ, ಮತ್ತೆ 10 ಏನು ಆಗ್ತಾ ಇದೆ, ನೆಗೆಟಿವ್ ಬರ್ತಾ ಇದೆ, ಕರೆಕ್ಟಾ? 10 ನೆಗೆಟಿವ್. ಸೊ ಇದು ಎಷ್ಟಾಗುತ್ತೆ, 50 ಕಿಲೋ ನ್ಯೂಟನ್. ಸೊ ಈ ವ್ಯಾಲ್ಯೂ ಏನಾಗುತ್ತೆ, 50 ಕಿಲೋ ನ್ಯೂಟನ್, ರೈಟ್? ಅದು ಗಾಟ್ ದ ಪಾಯಿಂಟ್. ಸಿಂಪಲ್ ವ್ಯಾಲ್ಯೂ ಇರಬೇಕು. ಇದು A, ಇದು B, ಗೊತ್ತಾಯ್ತಾ? ಈಗ ಸೇಮು ನಾನೇನ್ ಮಾಡ್ತೀನಿ, ನೆಕ್ಸ್ಟ್ ಸೆಕೆಂಡ್ ಪೋರ್ಷನ್ ಏನಿದೆ
ಸೆಕೆಂಡ್ ಪೋರ್ಷನ್ ನಾನು ಡ್ರಾ ಮಾಡ್ತೀನಿ ಇಲ್ಲಿ ಇವಾಗ ಫಾಸ್ಟ್ ಆಗಿ. ಸೊ ಇದು ಈ ಕಡೆ ಹಿಂಗ್ ಹೋಗ್ತಾ ಇಲ್ಲ, ಹಿಂಗ್ ಹೋಗ್ತಾ ಇಲ್ಲ ಇದು. ಸೊ ಇದು ಪೋರ್ಷನ್ ಯಾವ್ದಿದೆ, ಇದು ಬಿ ಟು ಸಿ ಇದೆ, ಬಿ ಟು ಸಿ. ಈಗ ನಾವು ಕ್ಯಾಲ್ಕುಲೇಟ್ ಮಾಡೋಣ ಇಲ್ಲಿ ಎಷ್ಟಾಗುತ್ತೆ ಮತ್ತೆ ಈ ಕಡೆನೂ ಎಷ್ಟಾಗುತ್ತೆ ಅಂತ ನೋಡಿ. ಸೊ ಈ ಡಯಾಗ್ರಾಮ್ ನೋಡೋಣ ಇವಾಗ. ಈ ಡಯಾಗ್ರಾಮ್ ನೋಡಿ ನಿಮಗೆ ಗೊತ್ತಾಗುತ್ತೆ. -50 ಎಲ್ಲಿ ಸೆಕೆಂಡ್ ಸೆಕ್ಷನ್ ನೋಡಿ, ಇದು ಈ ಕಡೆ ಹೋಗ್ತಾ ಇದೆ, ನೆಗೆಟಿವ್ ಬರುತ್ತೆ. -50 ಆಮೇಲೆ ಏನಾಗುತ್ತೆ ಹೇಳಿ, +80. -50 +80 ಎಷ್ಟಾಯ್ತು ಇದು ಎಷ್ಟಾಗುತ್ತೆ, 30 ಕಿಲೋ ನ್ಯೂಟನ್ ಆಗುತ್ತೆ ಇದು 30. ಸೊ 30 ಕಿಲೋ ನ್ಯೂಟನ್ ಈ ಕಡೆದ್ದು ಹಿಂಗ್ ಹೋಗ್ತಾ ಇದೆ. ಬಟ್ ಅದೇ ಈ ಕಡೆ ಏನ್ ಮಾಡೋಣ ನೋಡಿ, -20 -10 ಕರೆಕ್ಟಾ. -20 -10 ಎಷ್ಟಾಗುತ್ತೆ ಇದು ಬಂದ್ಬಿಟ್ಟು -30 ಕಿಲೋ ನ್ಯೂಟನ್ ಆಗುತ್ತೆ ಇದು. ಸೊ ಇದೇನಾಯ್ತು ಇವಾಗ ಈ ಕಡೆಯಿಂದನೂ ಇದು ಇಷ್ಟಾಯ್ತು. ಸೊ 30 ಕಿಲೋ ನ್ಯೂಟನ್ ಏನಾಯ್ತು ಇದು ಕಂಪ್ರೆಷನ್ ಆಯ್ತಾ. ನೀವು ಕನ್ಫ್ಯೂಸ್ ಮಾಡ್ಕೋಕ್ ಹೋಗ್ಬೇಡಿ. ಈ ಕಡೆ ಇದು ಏನಾಗಿತ್ತು, ಇಲ್ಲಿ 50 ಕಿಲೋ ನ್ಯೂಟನ್, ಇದು ಟೆನ್ಸೈಲ್ ಇದೆ, ಇದು ಟೆನ್ಸೈಲ್, ಇದು ಕಂಪ್ರೆಷನ್. ಈಗ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಥರ್ಡ್ ಸೆಕ್ಷನ್ ನೀವು ಕನ್ಸಿಡರ್ ಮಾಡಿದಾಗ, ಥರ್ಡ್ ಸೆಕ್ಷನ್ ಕನ್ಸಿಡರ್ ಮಾಡ್ತೀರಾ, ಸಿ ಮತ್ತೆ ಡಿ ಕನ್ಸಿಡರ್ ಮಾಡ್ತೀರಾ. ಸೊ ಅದು ಕನ್ಸಿಡರ್ ಮಾಡಿದಾಗ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀರಾ, ಫಸ್ಟ್ ಬರುತ್ತೆ -50, ಇಲ್ಲಿ ನೋಡಿ -50 ಆಯ್ತಾ, ಆಮೇಲೆ +80, ಅದಾದ್ಮೇಲೆ ಮತ್ತೆ -20 ರೈಟ್. ಅದೆಷ್ಟಾಗುತ್ತೆ ಇಲ್ಲಿ ನೋಡಿ, -50 +80 ಅದಾದ್ಮೇಲೆ -20 ಎಷ್ಟಾಯ್ತು ಇದು 10 ಕಿಲೋ ನ್ಯೂಟನ್. ಸೊ ಈ ಕಡೆ ಏನಾಯ್ತಿದು 10 ಕಿಲೋ ನ್ಯೂಟನ್ ಆಯ್ತಿದು. ಈ ಕಡೆ ಬಂದ್ಬಿಟ್ಟು ಲಾಸ್ಟ್ ಇದೆ. ಸೊ 10 ಕಿಲೋ ನ್ಯೂಟನ್ ಕಂಪ್ರೆಷನ್, 10 ಕಿಲೋ ನ್ಯೂಟನ್ ಕಂಪ್ರೆಷನ್ ಫೋರ್ಸ್ ಇನ್ ಸಿ ಡಿ. ಈಗ P1 ಎಷ್ಟಾಗಿದೆ, P2 ಎಷ್ಟಾಗಿದೆ, ಡೈರೆಕ್ಟ್ ಆಗಿ ಇದನ್ನ ನಾವು ಫಾರ್ಮುಲಾದಲ್ಲಿ ಹಾಕ್ಬಿಡೋಣ. P1 P2 ಎಲ್ಲ ಬರ್ಕೊಂಡು ಕೊಡೋದು ಬೇಡ, ಡೈರೆಕ್ಟ್ ಆಗಿ ಹಾಕ್ಬಿಡೋಣ ಫಾರ್ಮುಲಾದಲ್ಲಿ. ಸೊ ಚೇಂಜ್ ಇನ್ ಲೆಂತ್ ಈಕ್ವಲ್ಸ್ ಟು 1/AE. ಸೊ ಏನಿದೆ ಫಾರ್ಮುಲಾ, P1 × L1 ಪ್ಲಸ್ P × L2 ಪ್ಲಸ್ P3 × L3 ಗೊತ್ತಾಯ್ತಾ. ಸೊ ಇದ್ರದ್ದು ಏನಾಗುತ್ತೆ 1 ಏರಿಯಾ ಏನಿದೆ 1000 ಇಂಟು ಯಂಗ್ಸ್ ಮಾಡ್ಯುಲಸ್ 80 × 10⁻³ ಆಮೇಲೆ P1 50 × 10⁻³ ಇಂಟು 600 ಆಯ್ತಾ, ಮೈನಸ್ ಆಫ್ 30 × 10⁻³ ಈ ಮೈನಸ್ ಯಾಕೆ, ಇಲ್ಲಿ ನೋಡಿ ಕಂಪ್ರೆಷನ್ ವ್ಯಾಲ್ಯೂ ಇದೆಯಲ್ಲ ಅದಕ್ಕೆ, ಇಂಟು 1000 ಮೈನಸ್ ಆಫ್ 10 × 10⁻³ ಈ ಮೈನಸ್ ಯಾಕೆ, ಕಂಪ್ರೆಷನ್ ವ್ಯಾಲ್ಯೂ ಓಕೆ, ಇಂಟು 1200. ಸೊ ಇದು ಎಷ್ಟಾಗುತ್ತೆ ವ್ಯಾಲ್ಯೂ, ಮೈನಸ್ ಆಫ್ 0.15 mm is the answer for this question. ಸೊ 0.15 mm ಮೈನಸ್ ಅಂತ ಬಂದ್ರೆ ಇದು ಏನ ಅರ್ಥ, ಡಿಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ ಆಗುತ್ತೆ. ಡಯಾಮೀಟರ್ ಅಂದ್ರೆ ಇದ್ರದ್ದು ಲೆಂತ್ ಡಿಕ್ರೀಸ್ ಆಗ್ತಿದೆ ಅಂತ ಅರ್ಥ ರೈಟ್. ಸೊ ಈ ತರ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋ, ಸಿಂಪಲ್ ಆಗಿದೆ ಬಟ್ ಎಕ್ಸ್ಪ್ಲನೇಷನ್ ನಿಮ್ಗೆ ಸ್ವಲ್ಪ ಆರಾಮಾಗಿ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ರೈಟ್. ಸೊ ನೆಕ್ಸ್ಟ್ ಪ್ರಾಬ್ಲಮ್, a reinforced concrete column 500 mm to 500 mm. ಸೊ reinforced concrete column ಅಂತ ಹೇಳ್ತಾ ಇದ್ದಾರೆ. ಸೊ ಕಾಂಪೋಸಿಟ್ ಸೆಕ್ಷನ್ ಅಂದ್ರೆ ನಿಮ್ಗೆ ಗೊತ್ತಿದೆಲ್ಲ, ಮೇಡ್ ಆಫ್ 2 ಡಿಫರೆಂಟ್ ಮಟೀರಿಯಲ್ಸ್, ಎರಡು ಇರುತ್ತೆ ಬೇರೆ ಬೇರೆ ಮಟೀರಿಯಲ್ಸ್. ಸೊ 500 mm, ಸೊ 500 mm. In section is reinforced with 4 steel bars. So 4 steel bars of 25 mm diameter. ಸೊ ಏನಿದೆ ಇದು 4 bars 25 mm diameter. Place one at each corner. The column carries an axial of 200 kN. ಏನಿದೆ ಹೇಳಿ ಇದ್ರದ್ದು axial load ಎಷ್ಟಿದೆ, ಇದ್ರದ್ದು ಸೈಜ್ ಆಫ್ ದಿ ಕಾಲಮ್ ಗೊತ್ತಾಯ್ತು. ಇದು ಬಂದ್ಬಿಟ್ಟು ಎಷ್ಟಿದೆ 200 kN ಇದೆ. ಅದನ್ನ ನಾನು W ಅಂತ ಬರ್ಕೋತೀನಿ ಗಿವನ್. ಸೊ W is equal to 2000 kN ಅಂತ ಬರ್ಕೋತೀನಿ. 200 ಇದೆಯಾ 2000 ಇದೆಯಾ, ಒಂದು ನಿಮಿಷ ಚೆಕ್ ಮಾಡ್ತೀನಿ. ಸೊ ಇದು 2000 ಇದೆ, 2000 ಇದೆ ಇದು ಆಯ್ತಾ, 2000 kN. ಫೈಂಡ್ ದ ಸ್ಟ್ರೆಸಸ್ ಇನ್ ದ ಕಾಂಕ್ರೀಟ್ ಅಂಡ್ ಸ್ಟೀಲ್ ಬಾರ್ಸ್. ಫೈಂಡ್ ದ ಸ್ಟ್ರೆಸಸ್ ಇನ್ ದ ಕಾಂಕ್ರೀಟ್ ಅಂಡ್ ಸ್ಟೀಲ್ ಬಾರ್ಸ್ ಇದೆ.
ಟೇಕ್ ES ಅಂಡ್ EC ಕೊಟ್ಟಿದ್ದಾರೆ, ಎರಡರದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡಬೇಕು, ಇದನ್ನ ಫಸ್ಟ್ ಕನ್ವರ್ಟ್ ಮಾಡ್ಕೊಳ್ಳೋಣ. 2000 ಇಂಟು 10⁻³ ನ್ಯೂಟನ್. ಸೊ ಏರಿಯಾ ಆಫ್ ದಿ ಸ್ಟೀಲ್ ಬಾರ್, ಏರಿಯಾ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಏರಿಯಾ ಆಫ್ ಏನಿದೆ ಹೇಳಿ, ಸ್ಟೀಲ್. ಏರಿಯಾ ಆಫ್ ಸ್ಟೀಲ್ ಏನಿದೆ, ಸಿಂಪಲ್ ಆಗಿದೆ. 4 ಬಾರ್ಸ್ ಆಫ್ 25 mm ಡಯಾ ಅಂತ ಹೇಳ್ತಾ ಇರೋದು, ರೈಟ್. 4 ಬಾರ್ಸ್ ಆಫ್ 25 mm ಡಯಾ. ಏರಿಯಾ ಏನಾಗುತ್ತೆ, ಏರಿಯಾ ಆಫ್ ದಿ ಸ್ಟೀಲ್ ಏನಾಗುತ್ತೆ, 4 ಇಂಟು πd²/4. ಸೊ ಏನಾಗುತ್ತೆ, 4 ಇಂಟು π ಇಂಟು 25 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 4. ಸೊ 1963 ಪಾಯಿಂಟ್ ಸಮಥಿಂಗ್ ಏನೋ ಇದೆ, 49 ಇದೆ, ರೈಟ್. mm² ಬರ್ತಾ ಇದೆ, 49 mm². ಇದು ಏರಿಯಾ. ಸೊ ಇವಾಗ ನಾರ್ಮಲ್ ಏರಿಯಾ ಆಫ್ ದಿ ಕಾಲಮ್ ಏನಾಗುತ್ತೆ, ಏರಿಯಾ ಆಫ್ ಕಾಲಮ್ ನೋಡಿ, ಇದು 500 ಇದೆಯಾ, ಇದು ಏರಿಯಾ ಆಫ್ ದಿ ಕಾಲಮ್. ಏರಿಯಾ ಆಫ್ ದಿ ಸ್ಟೀಲ್ ಇದು ಈ ಬಾರ್ ಏನು ಇಲ್ಲಿ ಅಕ್ಯುಪೈಡ್ ಮಾಡಿದೆ ಏರಿಯಾ, ಅದು ಏರಿಯಾ ಆಫ್ ದಿ ಕಾಲಮ್ ಏನಾಗುತ್ತೆ, ಸೇಮ್ ಸಿಂಪಲ್ 500 ಇಂಟು 500 ಮಾಡಿ. 500 ಇಂಟು 500 ಮಾಡಿದ್ರೆ 25,000 ಬರುತ್ತೆ mm². 25,000 mm² ಆಗುತ್ತೆ. ಸಾರಿ 25 ಅಲ್ಲ, ಇನ್ನೊಂದು ಬರುತ್ತೆ, 2,50,000 mm² ಆಗುತ್ತೆ. ಈಗ ಏರಿಯಾ ಆಫ್ ದಿ ಕಾಂಕ್ರೀಟ್ ನನಗೆ ಬೇಕು. ಯಾಕೆ ಗೊತ್ತಾ, ಇದ್ರದ್ದು ಏರಿಯಾ ಆಫ್ ದಿ ನಮಗೆ ಸ್ಟ್ರೆಸಸ್ ಕ್ಯಾಲ್ಕುಲೇಟ್ ಮಾಡೋದಂದ್ರೆ ಏರಿಯಾ ಬೇಕಾಗುತ್ತೆ ನಮಗೆ. ಯಾಕೆಂದ್ರೆ ಸ್ಟ್ರೆಸಸ್ ನಾವು ಏನೇ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸ್ಟೀಲ್ದು ಮತ್ತೆ ಕಾಂಕ್ರೀಟ್ದು ಎರಡು ಈಕ್ವಲೈಸ್ ಮಾಡ್ತೀವಿ. ಸೊ ಅದಕ್ಕೆ ನನಗೆ ಅದನ್ನು ಬೇಕು. ಸೊ ಏರಿಯಾ ಆಫ್ ಕಾಂಕ್ರೀಟ್, ಏರಿಯಾ ಆಫ್ ದಿ ಕಾಂಕ್ರೀಟ್ AC ಈಕ್ವಲ್ಸ್ A ಮೈನಸ್ AS. ಆಯ್ತಾ. ಈಗ ಎ ಯಾವ್ದಿದೆ ಇದರಲ್ಲಿ, AS ಯಾವುದು, AS ಇದು ಇದೆ, ಆಯ್ತಾ. ಕನ್ಫ್ಯೂಷನ್ ಬೇಡ ನಿಮ್ಗೆ. ಸೊ ಎ ಯಾವುದು, ಇದು ಏರಿಯಾ ಆಫ್ ದ ಸ್ಟೀಲ್ AS ಆಯ್ತು. ಏರಿಯಾ ಆಫ್ ದಿ ಕಾಲಮ್ ಯಾವ್ದಾಯ್ತು, ಇದು A ಆಯ್ತು, ಆಯ್ತಾ. ಸೊ ಇದನ್ನ ನೀವು ಮಾಡಿದಾಗ ಇಲ್ಲೇ ಬರುತ್ತೆ 2,50,000 ಮೈನಸ್ ಆಫ್ 1963.49. ಸೊ ಇದು ಮಾಡಿದಾಗ ಎಷ್ಟು ಬರುತ್ತೆ, 248036.51 mm². ಇದು ಏನ್ ಬಂತೇಳಿ, ಇದು ಬಂದ್ಬಿಟ್ಟು ಏರಿಯಾ ಆಫ್ ದಿ ಕಾಂಕ್ರೀಟ್, ರೈಟ್. ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ. ಈಗ ಸ್ಕೆಚ್ ನೋಡಿದಾಗ ನಿಮ್ಗೆ ಗೊತ್ತಾಯ್ತು. ಸ್ಟ್ರೇನ್ ನೆಕ್ಸ್ಟ್ ಏನಿದೆ, ಈಗ ಇಲ್ಲಿ ಬರೀತೀನಿ ನೋಡಿ. ಈಗ ನೆಕ್ಸ್ಟ್ ಏನಿದೆ, ಸಿಂಪಲ್ ಸ್ಟ್ರೇನ್ ಇನ್ ಕಾಂಕ್ರೀಟ್. ಸ್ಟ್ರೇನ್ ಇನ್ ಕಾಂಕ್ರೀಟ್ ಈಕ್ವಲ್ಸ್, ಅದನ್ನ ನಾನು ಏನೇನು ಬರ್ತೀನಿ, ಸ್ಟ್ರೇನ್ ಇನ್ ಸ್ಟೀಲ್ ಅಂತ ಬರೀತೀನಿ. ಸ್ಟ್ರೇನ್ ಇನ್ ಸ್ಟೀಲ್, ಸ್ಟ್ರೇನ್ ಇನ್ ಸ್ಟೀಲ್. ಸೊ FS by ES, FS by ES equals to FC by EC, ರೈಟ್. ಸೊ ನಮಗೆ ಏನ್ ಬೇಕು, FS. ಸೊ ES by EC ಇಂಟು FC, ಕರೆಕ್ಟಾ. ಇದು ಎಷ್ಟಾಗುತ್ತೆ, 2.1 ಇಂಟು 10⁵ ಡಿವೈಡೆಡ್ ಬೈ 0.14 ಇಂಟು 10⁵ ಇಂಟು FC, ರೈಟ್. ಸೊ ಈಗ ಆಯ್ತು FS ಈಕ್ವಲ್ಸ್ ಟು 15 ಟೈಮ್ಸ್ ಆಫ್ FC ಆಯ್ತು ಇದು. ಈಗ ನಾವು ಇದು ಗೊತ್ತಾಯ್ತು. ಇವಾಗ ನಮ್ಗೆ ಏನ್ ಮಾಡೋದಿದೆ, ಟೋಟಲ್ ಲೋಡ್ ಏನಿದೆ, ನಮಗೆ ಏನ್ ಕ್ಯಾಲ್ಕುಲೇಟ್ ಮಾಡಂತ ಹೇಳಿರೋದು, ಸ್ಟ್ರೆಸಸ್ ಇನ್ ಕಾಂಕ್ರೀಟ್ ಮತ್ತೆ ಸ್ಟೀಲ್. ಸೊ ನಾವು ಈಗ ಇದು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಟೋಟಲ್ ಲೋಡ್ ಏನಿದೆ, ಲೋಡ್ ಕ್ಯಾರಿಡ್ ಬೈ ಯಾವುದು, ಕಾಂಕ್ರೀಟ್, ಪ್ಲಸ್ ಲೋಡ್ ಕ್ಯಾರಿಡ್ ಬೈ ಸ್ಟೀಲ್, ಲೋಡ್ ಕ್ಯಾರಿಡ್ ಬೈ ಸ್ಟೀಲ್, ಲೋಡ್ ಕ್ಯಾರಿಡ್ ಬೈ ಸ್ಟೀಲ್. ಸೊ ಏನಿದೆ ಅದು, W ಈಕ್ವಲ್ಸ್ ಟು FC ಇಂಟು AC, FC ಇಂಟು AC ಪ್ಲಸ್ FS ಇಂಟು AS. ಸೊ ಈಗ ನಾನೇನ್ ಮಾಡ್ತೀನಿ, W ಏನಿದೆ 2000 ಇಂಟು 10⁻3. ಸೊ FC ಏನಿದೆ, FC ನ ಅದೇ ತರ ಇಡ್ತೀನಿ. ಆಮೇಲೆ AC ಏನಿದೆ, AC ಏರಿಯಾ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ, ಏರಿಯಾ ಆಫ್ ದಿ ಕಾಂಕ್ರೀಟ್ 248036.51 ಪ್ಲಸ್ 15 ಟೈಮ್ಸ್ ಆಫ್ FC, ಯಾವ್ದಿದು FS, ಬಟ್ FC ಏನಿದೆ 1963.49.
ಸೊ ಇದು ಎಷ್ಟಾಗುತ್ತೆ 277,488.86 FC, ರೈಟ್. ಸೊ ಇವಾಗ ಇದಿಷ್ಟು ಬಂದ್ಬಿಡ್ತು, FC ಬಂತು. ಈಗ ಸ್ಟ್ರೆಸ್ ಇನ್ ಕಾಂಕ್ರೀಟ್ ಸ್ವಲ್ಪ ಜಾಸ್ತಿ ದೊಡ್ಡದಾಯ್ತು ಪ್ರಾಬ್ಲಮ್, ಬಟ್ ಅರ್ಥ ಮಾಡ್ಕೊಳ್ಳಿ ಸ್ಟ್ರೆಸ್ ಇನ್ ಕಾಂಕ್ರೀಟ್ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದ್ರಿಂದ. FC ಈಕ್ವಲ್ಸ್ ಟು 2000 into 10⁻³ divided by 277,488.86 equals 7.2 Newton mm². ಆಯ್ತಾ. ನೆಕ್ಸ್ಟ್ ಸ್ಟ್ರೆಸ್ ಇನ್ ಸ್ಟೀಲ್ ಈಕ್ವಲ್ಸ್ FS. ಇದನ್ನ ಯಾವ ತರ ಬರೀಬಹುದು, 15 times of FC ಅಂತ ಬರ್ದಿದ್ದೀವಿ. ಸೊ 15 into FC ಏನ್ ಬಂತು 7.2. ಸೊ ಮಲ್ಟಿಪ್ಲೈ ಮಾಡಿದಾಗ 108 Newton/mm². ಗೊತ್ತಾಯ್ತಾ. ಸೊ ಈ ತರ ಸ್ಟ್ರೆಸ್ ಇನ್ ಕಾಂಕ್ರೀಟ್, ಸ್ಟ್ರೆಸ್ ಇನ್ ಸ್ಟೀಲ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನಿಮಗೆ ಬರೀ ಈ ತರ ಗಿವನ್ ಡಾಟಾ ಕೊಟ್ರೆ ಇಷ್ಟು ದೊಡ್ಡ ಪ್ರಾಬ್ಲಮ್ ಕೊಡೋದಿಲ್ಲ, ಬಟ್ ನಿಮಗೆ ಕಂಪ್ಲೀಟ್ ಆಗಿ ಒಂದೇ ಪ್ರಾಬ್ಲಮ್ ಅಲ್ಲಿ ಕಾಂಪೋಸಿಟ್ ಸೆಕ್ಷನ್ ನ ಸ್ಟ್ರೆಸ್ ಸ್ಟ್ರೈನ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ, ರೈಟ್. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಇದು 2 ಪ್ರಾಬ್ಲಮ್ ಇದೆ, ಮುಗಿಸ್ಬಿಡೋಣ. ಸೊ ಕಂಪ್ಲೀಟ್ ಈ ಚಾಪ್ಟರ್ದು ಒಂದೇ ವಿಡಿಯೋದಲ್ಲಿ ಎಲ್ಲಾ ಪ್ರಾಬ್ಲಮ್ ಕವರ್ ಆಗ್ಬಿಡುತ್ತೆ. ಅದಕ್ಕೆ ಓನ್ಲಿ ಗಿವ್ ಮಿ 10 minutes. ಸೊ ಇಲ್ಲಿವರೆಗೂ ನೋಡಿದ್ರೆ ಅಂದ್ರೆ ತುಂಬಾ ಪೇಷನ್ಸ್ ಇದೆ. ಸೊ ನೆಕ್ಸ್ಟ್ ನೋಡಿ, ಎ ಸ್ಟೀಲ್ ಬಾರ್ 20 mm diameter 6 meter ಲಾಂಗ್. ನೋಡಿ ಫಾಸ್ಟ್ ಆಗಿ ಹೇಳ್ಕೊಡ್ತೀನಿ, ಸೊ ದಟ್ ಏನಂತಂದ್ರೆ ಸೊಲ್ಯೂಷನ್ ಅಲ್ಲೇ ಬೇಗ ಮಾಡ್ಬಿಡೋಣ ಸೊಲ್ಯೂಷನ್. ಸೊ ಏನ್ ಹೇಳ್ತಾ ಇದಾರೆ, ಎ ಸ್ಟೀಲ್ ಬಾರ್ 20 mm diameter 6 meter long is connected to 2 grips. So D equals to 20 mm and length equals to 6 meter. Next, connected to grips one at each end at a temperature of 100 degrees Celsius. 100 degree Celsius ಇದೆ. ಸೊ ಇದನ್ನ ನಾನು T ಅಂತ ಬರಿತೀನಿ, 100 degree Celsius. Determine the force exerted on the bar when the temperature falls to 20 degree. ಅಂದ್ರೆ ಇದನ್ನ T1 ಅಂತ ಅಂತೀನಿ. ಸೊ ನೆಕ್ಸ್ಟ್ ಏನಿದೆ T2 20 degree Celsius ಇದೆ. ಫಸ್ಟ್ ಏನಾಯ್ತು 100 degree Celsius ಇತ್ತು, ಅದಾದ್ಮೇಲೆ 20 degree Celsius. ಹೌದಾ, 20 degree Celsius ಏನಾಯ್ತು ಕಮ್ಮಿ ಆಯ್ತು, 20 degree Celsius ಹೋಯ್ತು. ಸೊ ಎಷ್ಟು ಫಾಲ್ ಆಯ್ತು ಅದು ನಿಮ್ಗೆ ಗೊತ್ತೇ ಆಗ್ಬಿಡುತ್ತೆ ಇವಾಗ, ರೈಟ್. ಸೊ ಆಲ್ಫಾ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಸ್ವಲ್ಪ ವ್ಯಾಲ್ಯೂಸ್ ಮಿಸ್ ಆಗಿದೆ, ನಾನು ಇಲ್ಲಿ ಬರ್ತೀನಿ. ಸೊ ಆಲ್ಫಾ ಈಕ್ವಲ್ಸ್ ಟು, ನಾನು ಡೈರೆಕ್ಟ್ ಆಗಿ ಇಲ್ಲೇ ಬರ್ತೀನಿ ನೋಡಿ. ಸೊ ಆಲ್ಫಾ ಈಕ್ವಲ್ಸ್ ಟು ಏನಿದೆ 12 into 10⁻⁻6 degree Celsius, ರೈಟ್. ಇದು ಕೊಟ್ಟಿರೋದಿದೆ, ಅಲ್ಲಿ ಬರ್ದಿಲ್ಲ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ತಗೊಳ್ಳಿ. E is equal to 2 into 10⁵ Newton mm². ಓಕೆ, ಅದಾದ್ಮೇಲೆ ಇದಿಷ್ಟಿದೆ. ಈಗ ಅವ್ರು ಏನ್ ಕೇಳಿದಾರೆ, 2 ಕೇಸ್ ಇದೆ ಇಲ್ಲಿ. ಗ್ರಿಪ್ಸ್ ಡು ನಾಟ್ yield and grips yield by 1.2. ಅಂದ್ರೆ yield is nothing but ಏನಂತಂದ್ರೆ ಒನ್ ಟೈಪ್ ಆಫ್ ಡಿಫ್ಲೆಕ್ಷನ್ ಅಂತ ತಿಳ್ಕೊಳ್ಳೋಣ. ಆ ಜಾಯಿಂಟ್ ಈ ಕಡೆಯಿಂದ ಇಲ್ಲಿ ಈ ತರ ಒಂದು ರಾಡ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಫಸ್ಟ್ ಏನು 100 degree Celsius ಇತ್ತು, ಅದಾದ್ಮೇಲೆ 20 degree Celsius ಆಯ್ತು. ಸೊ ಇದು ಚೇಂಜಸ್ ಆದಾಗ ಇದು ಈ ತರ ಡಿಪ್ ಆದಾಗ 1.2 mm ಡಿಫ್ಲೆಕ್ಷನ್ ಅಂತ ತೋರ್ತಾರೆ. ಫಸ್ಟ್ ಕೇಸು ಇಲ್ಲ, ಸೆಕೆಂಡ್ ಕೇಸು ಇದೆ, ಗೊತ್ತಾಯ್ತಾ. ಸೊ ಇವಾಗ ನಾವು ಏನೇನು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಫಸ್ಟ್ ಏರಿಯಾ ಆಫ್ ಸ್ಟೀಲ್ ರಾಡ್. ಸೊ ನೀಟಾಗಿ ಹೇಳ್ಕೊಡ್ತೀನಿ, ಸ್ವಲ್ಪ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಏರಿಯಾ ಆಫ್ ದಿ ಸ್ಟೀಲ್ ರಾಡ್ A is equal to πd²/4. πd²/4 ಇದೆ. ಸೊ pi into 20² by 4. ಸೊ ಎಷ್ಟಾಗುತ್ತೆ ಇದು 314.16 mm², ರೈಟ್. ನೆಕ್ಸ್ಟ್, ಈಗ ಫಾಲ್ ಇನ್ ಟೆಂಪರೇಚರ್ ಎಷ್ಟಾಗಿದೆ? ವಾಟ್ ಯು ಮೀನ್ ಬೈ ಫಾಲ್ ಇನ್ ಟೆಂಪರೇಚರ್? ಫಾಲ್ ಇನ್ ಟೆಂಪರೇಚರ್ ಅಂದ್ರೆ ಫಸ್ಟ್ 100 ಇತ್ತು, ಆಮೇಲೆ 20 ಬಂತು. ಎರಡನ್ನ ಮೈನಸ್ ಮಾಡಿದಾಗ ನನ್ಗೆ ಏನ್ ಸಿಗುತ್ತೆ ಅಂತಂದ್ರೆ T ಸಿಗುತ್ತೆ ನನಗೆ, T. ಸೊ T1 ಮೈನಸ್ T2. T1 ಎಷ್ಟಿತ್ತು 100, T2 ಎಷ್ಟಿತ್ತು 20. ಸೊ ಎಷ್ಟು ಚೇಂಜ್ ಆಯ್ತು 80 degree Celsius. 80 degree Celsius ಚೇಂಜ್ ಆಗಿದೆ. ಈಗ ಫಸ್ಟ್ ಕೊಟ್ಟಿರೋದನ್ನ ತಗೋಣ, ರೈಟ್. ಫಸ್ಟ್ ಏನ್ ಕೊಟ್ಟಿದ್ದಾರೆ
ಫಸ್ಟ್ ಏನ್ ಕೊಟ್ಟಿದ್ದಾರೆ, ಗ್ರಿಪ್ಸ್ ಡು ನಾಟ್ ಈಲ್ಡ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅದರ ಅರ್ಥ ಏನು, ಸ್ಟ್ರೆಸ್ ಇನ್ ದ ರಾಡ್ ವೆನ್ ದ ಗ್ರಿಪ್ಸ್ ಡು ನಾಟ್ ಈಲ್ಡ್. ಗ್ರಿಪ್ಸ್ ಡು ನಾಟ್ ಈಲ್ಡ್, ಡು ನಾಟ್ ಈಲ್ಡ್ ಗೊತ್ತಾಯ್ತಾ, ಸ್ಟ್ರೆಸ್ ಡು ನಾಟ್ ಈಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ F1 ಅಂತ ಬರ್ಕೋತೀನಿ, ರೈಟ್. ಸೊ ಇದ್ರದ್ದು ಟೆಂಪರೇಚರ್ ಸ್ಟ್ರೆಸಸ್ ಫಾರ್ಮುಲಾ ಏನಿದೆ, ಆಲ್ಫಾ ಇಂಟು ಟಿ ಇಂಟು ಇ ಇದೆ, ರೈಟ್. ಸೊ ಆಲ್ಫಾ ಏನಿದೆ 12 ಇಂಟು 10⁻⁻6 ಡಿಗ್ರಿ ಸೆಲ್ಸಿಯಸ್ ಮಲ್ಟಿಪ್ಲೈ ಬೈ ಟೆಂಪರೇಚರ್ ಚೇಂಜಸ್ ಎಷ್ಟಾಗಿದೆ ಟಿ, ಅದು ಬಂದ್ಬಿಟ್ಟು ಎಷ್ಟಿದೆ 80 ಇದೆ. ಅದಾದ್ಮೇಲೆ ಇ ಎಷ್ಟಿದೆ, ಇ ಬಂದ್ಬಿಟ್ಟು 2 ಇಂಟು 10⁻⁵. ಸೊ ಏನಾಗುತ್ತೆ, ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು 192 ನ್ಯೂಟನ್ ಪರ್ mm² ಆಗುತ್ತೆ. ಇದು ಯಾವುದು, ಗ್ರಿಪ್ಸ್ ಡು ನಾಟ್ ಈಲ್ಡ್, ಅಂದ್ರೆ ಸ್ಟ್ರೆಸ್ ಇನ್ ದ ರಾಡ್ ವೆನ್ ದ ಗ್ರಿಪ್ಸ್ ಡು ನಾಟ್ ಈಲ್ಡ್. ಸೊ ಈಗ ಫೋರ್ಸ್ ಎಕ್ಸರ್ಟೆಡ್ ಆನ್ ದ ಬಾರ್ ಏನಾಗುತ್ತೆ, ಫೋರ್ಸ್ ಎಕ್ಸರ್ಟೆಡ್ ಆನ್ ದ ಬಾರ್. ಫೋರ್ಸ್ ಎಕ್ಸರ್ಟೆಡ್ ಆನ್ ದ ಬಾರ್ ಅಂದ್ರೆ ಏನ್ ಗೊತ್ತಾ, ಎರಡೂ ಕಡೆ ನಾನು ಫಿಕ್ಸ್ ಮಾಡಿದಾಗ, ಈ ರಾಡ್ನ ಈ ತರ ಎರಡೂ ಕಡೆ ನಾನು ರಾಡ್ನ ಫಿಕ್ಸ್ ಮಾಡಿದಾಗ ಇಲ್ಲಿ ಸ್ಟ್ರೆಸಸ್ ಕ್ರಿಯೇಟ್ ಆಗುತ್ತಾ. ಸೊ ಅದು ಫೋರ್ಸ್ ಎಕ್ಸರ್ಟೆಡ್ ಆನ್ ದ ಬಾರ್ ಎಷ್ಟಾಗ್ತಾ ಇದೆ ಅದು ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನ ಯಾವ ತರ ಮಾಡ್ತೀರಾ, ಸ್ಟ್ರೆಸ್ ಎಷ್ಟು ಕ್ರಿಯೇಟ್ ಆಗ್ತಾ ಇದೆ ಮತ್ತೆ ಎಷ್ಟು ಏರಿಯಾ ಮೇಲೆ ಆಗ್ತಾ ಇದೆ, ಸಿಂಪಲ್, ರೈಟ್. ಸೊ ಅದನ್ನ ಏನಂತ ಬರೀತೀರಿ ಇವಾಗ, F1 ಇಂಟು ಎ ಅಂದ್ರೆ 192 ಇಂಟು 314.16 ಎಷ್ಟಾಗುತ್ತೆ, ಇದು 60318.72 ನ್ಯೂಟನ್. ಇದು ಫೋರ್ಸ್ ಎಕ್ಸರ್ಟೆಡ್ ಆನ್ ದ ಬಾರ್ ಆಗ್ತಾ ಇದೆ. ಈಗ ಸೆಕೆಂಡ್ ಕೇಸ್ ಏನಿದೆ, ಸೆಕೆಂಡ್ ಕೇಸ್ ನೋಡೋಣ. ಸೆಕೆಂಡ್ ಕೇಸ್ ಏನಿದೆ ಅಂತ, ಸೆಕೆಂಡ್ ಕೇಸು ಒಂದು ನಿಮಿಷ, ಸ್ವಲ್ಪ ನಡೀತಾ ಇಲ್ಲ. ಓಕೆ, ಸೆಕೆಂಡ್ ಕೇಸ್ ಏನಿದೆ, ಸೆಕೆಂಡ್ ಕೇಸ್ ನೋಡಿ ನಮ್ದು, ಸ್ಟ್ರೆಸ್ ಇನ್ ದ ರಾಡ್, ಸ್ಟ್ರೆಸ್ ಇನ್ ದ ರಾಡ್, ಸ್ಟ್ರೆಸ್ ಇನ್ ದ ರಾಡ್ ವೆನ್ ಗ್ರಿಪ್ಸ್ ಈಲ್ಡ್ by 1.2 mm. So this is a given question. So ಈಗ ಡೆಲ್ಟಾ ಎಷ್ಟಿದೆ ಇಲ್ಲಿ 1.2 mm ಇದೆ, ಕರೆಕ್ಟಾ. ಬಟ್ ಲೆಂತ್ ಎಷ್ಟಿದೆ 6 ಮೀಟರ್ ಇದೆ, ರೈಟ್. ಅದನ್ನ mm ನಲ್ಲಿ ಮಾಡ್ಕೊಂಡಾಗ 6000 mm ಆಗುತ್ತೆ, ರೈಟ್. ನೆಕ್ಸ್ಟ್ ಈಗ ಇದನ್ನ F2 ಅಂತ ಕೊಟ್ಟಾಗ ನಾನೇನ್ ಮಾಡ್ತೀನಿ, ಇದನ್ನ ಆಲ್ಫಾ ಇಂಟು ಟಿ ಮೈನಸ್ ಆಫ್ ಡೆಲ್ಟಾ ಬೈ ಎಲ್. ನಾ ಈ ಫಾರ್ಮುಲಾ ಆಲ್ರೆಡಿ ಕ್ಲಾಸಲ್ಲಿ ಹೇಳಿದ್ದೀನಿ, ರೈಟ್. ಈ ಕ್ಲಾಸಲ್ಲಿ ಆಲ್ರೆಡಿ ಹೇಳಿದ್ದೀನಿ ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತಾರೆ, ಯಾವಾಗ ಈಲ್ಡ್ ಬರುತ್ತೆ ಅವಾಗ ಯೂಸ್ ಮಾಡ್ತೀನಿ, ಇಂಟು ಇ. ಸೊ ಆಲ್ಫಾ ಎಷ್ಟು 12 ಇಂಟು 10⁻⁻6 ಇಂಟು ಟಿ 80 ಮೈನಸ್ ಆಫ್ ಡೆಲ್ಟಾ ಎಷ್ಟು 1.2 ಡಿವೈಡೆಡ್ ಬೈ 6000 ಇಂಟು 2 ಇಂಟು 10⁵, ರೈಟ್. ಸೊ ಎಷ್ಟಾಗುತ್ತೆ ಇದು 152 ನ್ಯೂಟನ್ mm² ಆಗುತ್ತೆ, ಕರೆಕ್ಟಾ. ಸೊ ಈಗ ಲಾಸ್ಟ್ ಒನ್ ಫೋರ್ಸ್ ಎಕ್ಸರ್ಟೆಡ್ ಆನ್ ದ ಬಾರ್. ಸೊ ಎಷ್ಟು ಫೋರ್ಸ್ ಎಕ್ಸರ್ಟೆಡ್ ಆಗ್ತದೆ ಬಾರ್ ಮೇಲೆ ಅದು ನೋಡ್ಬೇಕಲ್ಲ. ಸೊ ಅದೇನಾಗುತ್ತೆ, ಸ್ಟ್ರೆಸ್ ಇಂಟು ಏರಿಯಾ. ಫೋರ್ಸ್ ಎಕ್ಸರ್ಟೆಡ್ ಗೊತ್ತಾಯ್ತಲ್ಲ, ಆಲ್ರೆಡಿ ಹೇಳಿದ್ದೀನಿ. ಸೊ F2 ಇಂಟು ಏರಿಯಾ, F2 ಇಂಟು ಏರಿಯಾ. ಸೊ F2 ಇವಾಗ ಬಂದಿದೆ, ಇಲ್ಲಿ F2 ಇದೆ ಇದು. ಸೊ ಏರಿಯಾ ಎಷ್ಟು ಅದರದ್ದು 314.16. ಸೊ ಎಷ್ಟಾಗುತ್ತೆ ಇದು 47752.32 ನ್ಯೂಟನ್, ಗೊತ್ತಾಯ್ತಾ. ಸೊ ಈ ತರ ನೀವೇನ್ ಮಾಡ್ಬೇಕಂತಾರೆ, ಫೋರ್ಸ್ ಎಕ್ಸರ್ಟೆಡ್ ಆನ್ ದ ಡಿಫರೆಂಟ್ ಬಾರ್ಸ್. ಸೊ ಒಂದು ಗ್ರಿಪ್ ಕೊಟ್ಟಾಗ ಒಂದು ಗ್ರಿಪ್ ಕೊಡ್ಲಿಲ್ಲ ಅಂದಾಗ, ಗೊತ್ತಾಯ್ತಲ್ಲ. ಸೊ ಇಲ್ಲಿ ನೋಡಿ, ಈಗ ಒಂದು ಬಾರ್ನ ನೀವು ಈ ತರ ತಗೊಂಡಾಗ ಎರಡೂ ಕಡೆ ಫಿಕ್ಸ್ ಇದ್ದಾಗ ಒಂದು ಟೆಂಪರೇಚರ್ ಇದ್ರ ಮೇಲೆ ಆಕ್ಟ್ ಮಾಡ್ತಾ ಇದ್ದಾಗ ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ, ಸ್ಟ್ರೆಸಸ್ ಇಂಡ್ಯೂಸ್ ಆಗುತ್ತೆ. ಅವಾಗ ಫೋರ್ಸ್ ಎಕ್ಸರ್ಟೆಡ್ ಆಗುತ್ತಲ್ಲ, ಎಷ್ಟು ಫೋರ್ಸ್ ಎಕ್ಸರ್ಟ್ ಆಗ್ತಾ ಇದೆ ಅಂತ ಗೊತ್ತು ಮಾಡೋಕೆ ಇದೆಲ್ಲ ನಾವಿಷ್ಟು ಮಾಡಿರೋದು, ಸರಿನಾ.
ಸೊ ಈ ಪ್ರಾಬ್ಲಮ್ ನೀವೆಲ್ಲ ಹೋಮ್ವರ್ಕ್ ಮಾಡ್ಕೊಳ್ಳಿ ಎಲ್ಲರೂ. ಸೊ ಹೋಮ್ವರ್ಕ್ ಮಾಡಿಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಬೇಕು. ಟೆಲಿಗ್ರಾಮ್ ಚಾನಲ್ ಆನ್ಸರ್ ಅಪ್ಲೋಡ್ ಅಂದ್ರೆ ಒಂದ್ಸಲ ಕರೆಕ್ಟ್ ಆಗಿ ಬರೀತೀನಿ. ಡೂ ಇಟ್ ಅಂಡ್ ಅಪ್ಲೋಡ್ ಆನ್ಸರ್ ಇನ್ ಟೆಲಿಗ್ರಾಮ್ ಚಾನಲ್. ಸೊ ಟೆಲಿಗ್ರಾಮ್ ಚಾನಲ್ ನಿಮ್ಗೆ ಗೊತ್ತಿದೆ ಅಲ್ಲ, ಟೆಲಿಗ್ರಾಮ್ ಚಾನಲ್ ಏನಿದೆ, ಸಿವಿಲ್ ವಿತ್ ಸುಧೀರ್ ಅಂತ ಹೆಸರಿದೆ. ಡಿಸ್ಕಷನ್ ಗ್ರೂಪ್ ಇದೆ, ಅಲ್ಲೂ ಹಾಕ್ಬೋದು. ಇಲ್ಲ ಡಿಸ್ಕಷನ್ ಗ್ರೂಪ್ ಅಲ್ಲಿ ನಿಮ್ಮ ಆನ್ಸರ್ಸ್ ನ ಈ ಕ್ವಶನ್ಸ್ ಹಾಕಿ. ವಿಡಿಯೋ ಯಾವ ತರ ಅನಿಸ್ತು ಎಲ್ಲರೂ ಒಂದು ಕಮೆಂಟ್ ಅಂಡ್ ಶೇರ್ ಅಂಡ್ ಲೈಕ್ ಮಾಡಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ವಿಡಿಯೋ ನಮ್ದೇನಂತಂದ್ರೆ ಬೆಂಡಿಂಗ್ ಮೂಮೆಂಟ್ ಶಿಯರ್ ಫೋರ್ಸ್ ಮೇಲೆ ಇದೆ ವಿತ್ ಪ್ರಾಬ್ಲಮ್ಸ್. ಕ್ಲಾಸ್ ಅಲ್ಲೇ ಮಾಡ್ಕೊಂಡು ಹೋಗ್ತೀನಿ, ಈ ತರ ಸಪರೇಟ್ ಮಾಡೋದಿಲ್ಲ ಇವಾಗ. ರೈಟ್. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.